ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಕೂಡ ಹಲವು ಸುದ್ದಿಗಳನ್ನು ನಾನು ಹೊತ್ತು ಬಂದಿದ್ದೇನೆ. ಇದರ ನಡುವೆ ಕೆಲವು ಮಾತುಗಳನ್ನು ಹೇಳಬೇಕು. ನಮ್ಮ 9 ಗಂಟೆಯ ಪ್ರೈಮ್ ನ್ಯೂಸನ್ನು ನೋಡಿ ಹಲವರು ದೂರವಾಣಿಯ ಮೂಲಕ ನಮ್ಮನ್ನು ಸಂಪರ್ಕಿಸಿ ಶ್ಲಾಘಿಸ್ತಾ ಇದ್ದಾರೆ. ನನಗೆ ಅದು ತುಂಬ ಸಂತೋಷವನ್ನು ಕೊಡೋ ವಿಚಾರ. ಕೆಲವರು ಹೇಳ್ತಾರೆ ನೀವು ಸ್ವಲ್ಪ ಬಯಾಸರಾಗಿದ್ದೀರಾ, ಈ ಪಾರ್ಟಿಯ ಪರವಾಗಿದ್ದೀರಾ ಅಂತ. ಆದರೆ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ನಮಗೆ ಒಂದು ಸಿದ್ಧಾಂತ ಇರಬೇಕು, ಒಂದು ನಂಬಿಕೆ ಇರಬೇಕು ಅಂತ. ಆ ನಂಬಿಕೆ ಏನಿದೆ ಅದು ಬಹಳ ಮುಖ್ಯ ಅಂತ ನಮಗೆ ನಮ್ಮದೇ ಆದ ನಂಬಿಕೆ ಇದೆ. ನಮ್ಮ ನಂಬಿಕೆಯನ್ನು ಪ್ರಶ್ನಿಸುವ ಹಕ್ಕು ಕೂಡ ನಿಮಗಿದೆ ಅಂತ. ಇರವೇ ಇವತ್ತಿನ ಸುದ್ದಿಯನ್ನು ನೋಡೋದಕ್ಕಿಂತ ಮೊದಲು ನಾನು ಅತಿಥಿಗಳನ್ನು ತಮಗೆ ಸ್ವಾಗತಿಸಬೇಕು. ಪ್ಯಾನಲಿಸ್ಟ್ಗಳು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ವಕ್ತಾರರಾದ ಬ್ರಿಜೇಶ್ ಅವರು ಮೊದಲ ಬಾರಿಗೆ ನಮ್ಮ ಹತ್ರ ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ. ತುಂಬ ಪ್ರೀತಿಯಿಂದ ಅವರು ಸ್ವಾಗತಿಸ್ತೇನೆ. ಪ್ಲೀಸ್ ಸರ್, ವೆಲ್ಕಮ್ ಬ್ರಿಜೇಶ್ ಕಾಳಪ್ಪ, ಪ್ಲೀಸ್ ಸರ್. ಹಾಗೆಯೇ ಪ್ರಿಯ ವೀಕ್ಷಕರೇ, ಇನ್ನೊಬ್ಬ ಅತಿಥಿ ಅವರು ಹೊಸಬರಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಯುವಕ ನಾಯಕರು. ನಾವು ಅವರು ಹಲವು ಸಂದರ್ಭದಲ್ಲಿ ಸೈದ್ಧಾಂತಿಕವಾಗಿ ಜಗಳ ಆಡಿದ್ದೇವೆ, ಮಾತಾಡಿದ್ದೇವೆ, ಸಿಟ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನ್ಯೂಸ್ ಮುಗಿದ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಕಾಫಿ ಕುಡಿದೀವಿ. ಅವರು ವಿವೇಕ್ ರೆಡ್ಡಿ ಅವರು. ಪ್ಲೀಸ್ ವಿವೇಕ್, ವೆಲ್ಕಮ್ ಟು ದ ಶೋ. ಹಾಗೆಯೇ ನಮ್ಮ ಸುದ್ದಿವಾಹಿನಿಯ ಸಂಪಾದಕೀಯ ಸಲಹೆಗಾರರು, ಹಿರಿಯ ಪತ್ರಕರ್ತರು NS ಶಂಕರ್ ಅವರು ಪ್ರತಿದಿನ ನಮ್ಮ ಜೊತೆಗಿರ್ತಾರೆ. ಐ ವೆಲ್ಕಮ್ ಶಂಕರ್, ಪ್ಲೀಸ್ ಕಮ್. ಇನ್ನೊಬ್ಬ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು, ಸುಮಾರು 3 ದಶಕಗಳ ಕಾಲ ಅವರು ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿದವರು, ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು, MK ಭಾಸ್ಕರ್ ರಾವ್, ಪ್ಲೀಸ್ ಕಮ್. ಎಸ್ ಪ್ರಿಯ ವೀಕ್ಷಕರೇ, ನಿಮಗೆ ಗೊತ್ತು ನಮ್ಮ ಇಡೀ 9 ಗಂಟೆಯ ಪ್ರೈಮ್ ನ್ಯೂಸ್ನ ಫಾರ್ಮೇಟ್ ಅಂತ. ನಾವು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಅದು ನಮ್ಮ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇದು ಸುದ್ದಿ ಮಾತ್ರ ಅಲ್ಲ, ನ್ಯೂಸ್ ಆ್ಯಂಡ್ ವ್ಯೂಸ್ ಅಂತ ಅಂದೇನೆ. ನ್ಯೂಸ್ ಜೊತೆಗೆ ವ್ಯೂಸ್ ಕೂಡ ಇರುತ್ತೆ. ಹಲವು ವಿಚಾರಗಳಲ್ಲಿ ವಿ ಮೇ ಅಗ್ರಿ ಟು ಡಿಸ್ಅಗ್ರಿ, ಬಟ್ ನಮಗೆ ಒಂದು ಸ್ಟ್ಯಾಂಡ್ ಇದೆ ಅನ್ನೋದು ಬಹಳ ಮುಖ್ಯ ಅಂತ ನಂಬಿದ್ದೀನಿ. ಏನಿವೆ, ಈಗ ಮೊದಲನೇದಾಗಿ ನಿಮ್ಗೆ ಗೊತ್ತಲ್ಲ, ಹೆಡ್ಲೈನ್ಸ್ ನೋಡೋಣ. ಪಶ್ಚಿಮ ಘಟ್ಟ ಕುರಿತ ಅಧಿಸೂಚನೆಯಿಂದ ಮಹದಾಯಿ ಯೋಜನೆಗೆ ಕಂಟಕ, ಕೇಂದ್ರದ ನಿರ್ಧಾರದ ಹಿಂದಿದೆಯಂತೆ ಗೋವಾ ಕುಮ್ಮಕ್ಕು, ಆಕ್ಷೇಪಣೆ ಸಲ್ಲಿಕೆಗೆ ರಾಜ್ಯ ಸರ್ಕಾರದ ನಿರ್ಧಾರ. ಮೊದಲ ಹಂತವಾಗಿ 2 ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಒಪ್ಪಿಗೆ, ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಬಿಜೆಪಿ ಅತೃಪ್ತರ ಪಟ್ಟು, ಈಶ್ವರಪ್ಪ ಬಣದ ತಂತ್ರಕ್ಕೆ ಮಣಿತಾರ ಯಡಿಯೂರಪ್ಪ. ಪಂಚ ರಾಜ್ಯಗಳ ವಿಧಾನಸಭಾ ಮತದಾನ ನಾಳೆ ಅಂತ್ಯ, ಉತ್ತರ ಪ್ರದೇಶ ಮಣಿಪುರದಲ್ಲಿ ಕೊನೆ ಹಂತದ ಓಟು, 11ರಂದು ಫಲಿತಾಂಶ, ಉಳಿದಿರೋದು ಸೋಲು ಗೆಲುವಿನ ಲೆಕ್ಕಾಚಾರ. ಲಕ್ನೋದಲ್ಲಿ ಶಂಕಿತ ಉಗ್ರರು ಅಡಗಿರುವ ಶಂಕೆ, ATSನಿಂದ ಮುಂದುವರೆದ ಕಾರ್ಯಾಚರಣೆ, ಅಂತಿಮ ಹಂತದ ಮತದಾನಕ್ಕೆ ಭಯೋತ್ಪಾದಕರ ಹಿಂದೆ. ಅಶ್ವಿನ್ ಸ್ಪಿನ್ ದಾಳಿಗೆ ಆಸೀಸ್ ಆಟಗಾರರ ಪೆವಿಲಿಯನ್ ಪರೇಡ್, ಬೆಂಗಳೂರಲ್ಲಿ ಸೋಲಿನ ಸೇಡು ತೀರಿಸಿಕೊಂಡ ಟೀಂ ಇಂಡಿಯಾ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ 75 ರನ್ಗಳಿಂದ ದಿಗ್ವಿಜಯ. ಎಸ್ ಪ್ರಿಯ ವೀಕ್ಷಕರ, ಮೊದಲ ಸುದ್ದಿಯನ್ನು ನೋಡ. ಈ ಸುದ್ದಿಯನ್ನು ನೋಡಿದ ಮೇಲೆ ನಾನು ನಮ್ಮ ಪ್ಯಾನಲಿಸ್ಟ್ ಯಾರು ಜಾಯಿನ್ ಆಗಿದ್ದಾರೆ ಅವರ ಜೊತೆಗೆ ಚರ್ಚೆ ಮಾಡ್ತೀನಿ. ಕೆಲ ದಿನಗಳ ಹಿಂದಷ್ಟೇ ಪಶ್ಚಿಮ ಘಟ್ಟ ವ್ಯಾಪ್ತಿಗೆ ಸೇರಿರೋ ಜನವಸತಿ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಿಸಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಇದು ನಿಮಗೆ ನೆನಪಿರ್ಬೋದು, ಆ ಬಗ್ಗೆ ನಾವು ಚರ್ಚೆ ಕೂಡ ಮಾಡಿದ್ವಿ. ಕೇಂದ್ರದ ಈ ಅಧಿಸೂಚನೆ ಹಿಂದೆ ಗೋವಾ ಸರ್ಕಾರದ ಕುಮ್ಮಕ್ಕಿದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಮಹದಾಯಿ ಯೋಜನೆಗೂ ಕೇಂದ್ರದ ನಿರ್ಧಾರ ಕಂಟಕವಾಗಲಿದೆ ಅನ್ನೋ ಮಾತು ಕೇಳ್ತಾ ಇದೆ. ಕೇಂದ್ರದ ನಿರ್ಧಾರದ ಹಿಂದಿದೆಯಾ ಗೋವಾ ಕುಮ್ಮಕ್ಕು? ಮಹದಾಯಿ ಯೋಜನೆಗೂ ಕಂಟಕವಾಗಲಿದೆ ನಿರ್ಧಾರ.
ಮಹದಾಯಿ ಯೋಜನೆಗಾಗಿ ನಡೀತಿರೋ ಹೋರಾಟ 600 ದಿನಗಳ ಗಡಿ ದಾಟಿದೆ. ಈ ಮಧ್ಯೆ ಪಶ್ಚಿಮ ಘಟ್ಟದ ಕುರಿತಾಗಿ ಕೇಂದ್ರ ಸರ್ಕಾರ ಹೊರಡಿಸಿರೋ ಅಧಿಸೂಚನೆ ಮಹದಾಯಿ ಹೋರಾಟಗಾರರಲ್ಲಿ ಆತಂಕ ಮೂಡಿಸಿದೆ. ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟವನ್ನ ಸೂಕ್ಷ್ಮ ವಲಯ ಎಂದು ಘೋಷಿಸಿ ಅಂತಿಮ ಅಧಿಸೂಚನೆ ಹೊರಡಿಸಿದ್ರೆ ಮಹದಾಯಿಯ ಯೋಜನೆಗೆ ಅಡ್ಡಿಯಾಗಲಿದೆ ಅಂತಿದ್ದಾರೆ ರೈತರು. ಕೇಂದ್ರ ಸರ್ಕಾರ ಹೊರಡಿಸಿರೋ ಅಧಿಸೂಚನೆ ಹಿಂದೆ ಗೋವಾ ಸರ್ಕಾರದ ಕುಮ್ಮಕ್ಕಿದೆ ಅನ್ನೋದು ರೈತರ ಆರೋಪ. ಖಾನಾಪುರ ಭಾಗವನ್ನು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟ ಏರಿಯಾವನ್ನು ಸೂಕ್ಷ್ಮ ಪ್ರದೇಶ ವಲಯ ಅಂತ ಘೋಷಣೆ ಮಾಡೋ ಸಂಬಂಧಾಗಿ ಮೊನ್ನೆ ನಾನು ಮಧ್ಯಮದಾಗ ವೀಕ್ಷಣೆ ಮಾಡಿದ್ದೀನಿ. ಸೂಕ್ಷ್ಮ ಘಟ್ಟ ವಲಯ ಅಂತ ಅನೌನ್ಸ್ ಮಾಡಿದ ಮೇಲೆ ಅದು ಕಳಸಾ ಬಂಡೂರಿ ಯೋಜನೆ ಮರಿಮಾಸೈತೆ ಅನ್ನುವಂಥ ಒಂದು ತಂತ್ರಗಾರಿಕೆ ಐತೆ ಅನ್ನೋದು ನಮ್ಮ ತಲೆವರೆಗೆ ಬಂದಿದೆ. ಈಗ ತಮಿಳುನಾಡದವ್ರು ಅವ್ರು ಅತಿಕ್ರಮಣ ಮಾಡತ್ತಾರೆ, ಗೋವಾದವ್ರು ಈ ಕಡೆ ಅತಿಕ್ರಮಣ ಮಾಡತ್ತಾರೆ, ಮಹಾರಾಷ್ಟ್ರದವರು ಅವ್ರ ನೀರು ಬಂದು ನಮ್ಮಲ್ಲಿ ಸರ್ವನಾಶ ಆಗತ್ತೈತೆ. ಆದರೆ ಬೇಕಾದಂಥ ಸಂದರ್ಭದಲ್ಲಿ ನಮ್ಗೆ ಸಿಗಂಗಿಲ್ಲ ಅಂತ ನಾವೆಲ್ಲ ಮಲಮಕ್ಕಳಾಗಿ ಬಿಟ್ಟಿದ್ದೀವಿ. ಆ ಮಲಮಕ್ಕಳ ದಾರಿ ಧೋರಣೆ ಮಾಡ್ಬೇಕಾದ್ರೆ ನಾವು ಇವತ್ತು ದಿವಸ ನರೇಂದ್ರ ಮೋದಿ ಅವರು ಬುದ್ಧಿ ಕಲಿಸ್ಬೇಕಾಗಿತ್ತು. ಮಹದಾಯಿ ಉಗಮ ಸ್ಥಾನ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಕುಂಬಿ ಗ್ರಾಮದಲ್ಲಿದೆ. 19,000 ಹೆಕ್ಟೇರ್ ಪ್ರದೇಶದ ಭೀಮಗದ ಅಭಯಾರಣ್ಯವು ಪಶ್ಚಿಮ ಘಟ್ಟ ವ್ಯಾಪ್ತಿಗೆ ಬರುತ್ತೆ. ಈ ಅರಣ್ಯ ವ್ಯಾಪ್ತಿಯಲ್ಲಿ ಬೆಳಗಾವಿ ತಾಲೂಕಿನ 1 ಹಾಗೂ ಖಾನಾಪುರ ತಾಲೂಕಿನ 62 ಗ್ರಾಮಗಳು ಒಳಪಡುತ್ತವೆ. ಜೊತೆಗೆ ಕಳಸಾ ಮತ್ತು ಬಂಡೂರಿಯ ಸಣ್ಣ ತೊರೆಗಳು ಹರಿಯುವ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆಯಾಗುತ್ತೆ. ಈ ಎಲ್ಲ ಪ್ರದೇಶಗಳು ಕೇಂದ್ರ ಸರ್ಕಾರ ಈಗ ಹೊರಡಿಸಿರೋ ಅಧಿಸೂಚನೆಯಲ್ಲಿರುವ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿದ್ದು, ಇದರಿಂದ ರಾಜ್ಯ ಸರ್ಕಾರ ನಾಲಾ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕಾಗುತ್ತೆ. ಹೀಗಾಗಿ ಕೇಂದ್ರ ನಿರ್ಧಾರ ಬದಲಿಸಬೇಕು ಅನ್ನೋದು ರೈತರ ಒತ್ತಾಯ. ನಮ್ಮ ಯಾವುದೇ ಸರ್ಕಾರ ಆಗಿರ್ಬೋದು, ಸರ್ಕಾರಗಳು ಅರಣ್ಯವನ್ನು ಬೆಳೆಸುವುದನ್ನು ಬಿಟ್ಟು ಇದ್ದ ಅರಣ್ಯವನ್ನು ಸೂಕ್ಷ್ಮ ಪ್ರದೇಶವನ್ನಾಗಿ ಮಾಡ್ತಾ ಹೋಗಿ ಅಲ್ಲಿರುವಂಥ ರೈತರನ್ನು ಒಕ್ಕಲೆಬ್ಬಿಸಿ ಆಮೇಲೆ ಅಲ್ಲಿ ನಡೆಯುವಂಥ ಯೋಜನೆಗಳಿಗೆ ಕೂತು ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಈ ಗೋವಾ ರಾಜ್ಯ ಸರ್ಕಾರದ ಒತ್ತಡದೊಂದಿಗೆ ಮಾಡ್ತಾ ಇದೆ ಅಂತ ಈಗ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಪಶ್ಚಿಮ ಘಟ್ಟ ತಪ್ಪಲಿನ ಜನ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಇದೇ 15ರಂದು ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವರದಿ ಜಾರಿಯಾದರೆ ಗ್ರಾಮಗಳು ಅಭಿವೃದ್ಧಿ ಕಾಣಲ್ಲ, ಅಲ್ಲದೆ ಇದು ಜನರ ಹಕ್ಕನ್ನ ಕಸಿದುಕೊಳ್ಳೋ ಯತ್ನ. ಯಡಿಯೂರಪ್ಪ ಈ ಬಗ್ಗೆ ಧ್ವನಿ ಎತ್ತಲಿ ಅನ್ನೋ ಆಗ್ರಹ ವ್ಯಕ್ತವಾಗಿದೆ. ನಮ್ಮ ಸಂಸದರು ಚಿಕ್ಕಮಗಳೂರು ಸಂಸದರು ಹೋಗ್ಲೇ ಇಲ್ಲ. ನಮ್ಮ ಸಂಸದರಿಗಂತೂ ಅರ್ಜೆಂಟಾಗಿ ಚೀಫ್ ಮಿನಿಸ್ಟರ್ ಆಗೋದೇ ಒಂದು ದೊಡ್ಡ ಅವ್ರದ್ದು ಸಾಹಸ. ಬರದ ದುಡ್ಡು ಬರದೇ ಇದ್ರು ಅವ್ರೇನು ಬಾಯ್ ಬಿಡಲ್ಲ. ಆ ಜಾರಿಗೆ ಬಂದು ಕಾಯ್ದೆ ಆದರೂ ಇನ್ನೂ ಹಕ್ಕುಪತ್ರ ಯಾರಿಗೂ ಸಿಕ್ಕಿಲ್ಲ. ಸುಮಾರು 40-50 ಸಾವಿರ ಜನ ಇರ್ತಾರೆ. ಈ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಯಾರಿಗೂ ಹಕ್ಕುಪತ್ರ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಂಸದರು ಏನು ಮಾಡ್ತಾ ಇದ್ದಾರೆ, ಅವರು ಬರೀ ಬೊಗಳ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲದನ್ನು ಏನಾದ್ರು ಒಂದು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ವಿರುದ್ಧ ಹೋರಾಟಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರದ ನಿರ್ಧಾರದ ವಿರುದ್ಧ ಆಕ್ಷೇಪಣೆಗೆ ಮುಂದಾಗಿರುವುದು ಜನರಲ್ಲಿ ನಿರೀಕ್ಷೆ ಹುಟ್ಟುಹಾಕಿದೆ. ಬೆಳಗಾವಿಯಿಂದ ಶ್ರೀಧರ ಕೋಟಾರಗಸ್ತಿ ಜೊತೆ ಕಿರಣ್ ಕುಮಾರ್, ಸುದ್ದಿ ಟಿವಿ, ಶಿವಮೊಗ್ಗ. ಎಸ್ ಪ್ರಿಯ ವೀಕ್ಷಕರೇ, ಏನು ಈ ಅಧಿಸೂಚನೆಯ ಬಗ್ಗೆ ನಾವು ಇದೇ ವೇದಿಕೆಯಲ್ಲಿ ಪ್ರೈಮ್ ನ್ಯೂಸ್ನಲ್ಲಿ ಚರ್ಚೆ ಮಾಡಿದ್ವಿ. ಸೊ ಈ ಅಧಿಸೂಚನೆ ಹೊರಡಿಸುವ ಮೂಲಕ ಯಾವುದು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸಲಾಗುತ್ತೋ ಅಲ್ಲಿ ಗಣಿಗಾರಿಕೆ ಮಾಡುವಂತಿಲ್ಲ, ಓಕೆ ಫೈನ್. ಆದರೆ ಅಲ್ಲಿ ಅಭಿವೃದ್ಧಿಯ ಮೇಲೆ ಅದರ ಬೀಳುವ ಪರಿಣಾಮ ಏನಿದೆ, ಅಲ್ಲಿ ಅಡವಿಯ ಮಧ್ಯೆ ಬದುಕುವ ಜನ ಇದ್ದಾರಲ್ಲ, ಅವರು ವಿದ್ಯುತ್ ಪಡೆಯುವ ಹಾಗಿಲ್ಲ, ಅವರ ಕೃಷಿ ಭೂಮಿಯನ್ನು ವಿಸ್ತರಿಸೋ ಹಾಗಿಲ್ಲ, ಕೃಷಿಗೆ ಬೇಕಾದ ಸೌಲಭ್ಯ, ಈಗ ಹಲವು ರೀತಿಯ ಸಮಸ್ಯೆಗಳಿವೆ. ಆದರೆ ಇವತ್ತು ನಮಗೆ ಬೆಳಗಾವಿಯಿಂದ ಬಂದ ವರದಿ ಒಂದು ಬಹಳ ಮಹತ್ವದ ವರದಿ ಅಂತ ಅಂದ್ಕೊಂಡಿದ್ದೀನಿ. ಏನು ಕಳಸಾ ಬಂಡೂರಿ ಯೋಜನೆ ಏನಿದೆ, ಮಹದಾಯಿ ಯೋಜನೆ ಅಂತ ನಾವೇನು ಕರಿತೀವಿ, ಆ ಯೋಜನೆಗೆ ಅಡ್ಡಿಯಾಗುತ್ತೆ ಈ ಅಧಿಸೂಚನೆ ಹೊರಟಿದೆ. ನಾಳೆ ನಾವು ಮಹದಾಯಿಯ ಕಾಮಗಾರಿಯನ್ನು ಆ ಸೂಕ್ಷ್ಮ ಪ್ರದೇಶದಲ್ಲಿ ನಡೆಸೋದರ ವಿವೇಕ್ ರೆಡ್ಡಿ, ಇಟ್ಸ್ ಎ ಸೀರಿಯಸ್ ಥಿಂಗ್. ಈಗಿರುವ ಅನುಮಾನ ಏನು ಅಂದರೆ ಸರ್ ಹೇಳ, ಈಗಿರುವ ಅನುಮಾನ ಅಂದರೆ ಗೋವಾ ಸರ್ಕಾರದ ಒತ್ತಡದಿಂದ ಕೇಂದ್ರ, ಯಾಕಂದರೆ ಗೋವಾ ಇಸ್ ಮೋಸ್ಟ್ ಪವರ್ಫುಲ್. ಇವಾಗ ಮನೋಹರ್ ಪರಿಕ್ಕರ್ ಅವರಿದ್ದಾರೆ, ಮೋಸ್ಟ್ ಪವರ್ ನಂಬರ್ 3 or 4 ಅಲ್ವಾ ಶಂಕರ್? ಎಸ್, ಇಸ್ ಸೋ ಪವರ್ಫುಲ್. ಇದು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ತೋರಿಸಲಾಗ್ತಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ, ಆರೋಪ ಇದೆ. ಈಗ ಈ ಅಧಿಸೂಚನೆ ಹೊರಟ್ರೆ ಆಯ್ತು, ನಮ್ಮ ಯೋಜನೆ ನಿಲ್ಲಿಸಬೇಕು. ಉತ್ತರ ಕರ್ನಾಟಕದ ಜನ ಏನು ಕುಡಿಯುವ ನೀರಿಗಾಗಿ ಒದ್ದಾಡ್ತಾರೆ, ಅವರು ನಾಳೆಯಿಂದ ಆ ಅಪೇಕ್ಷೆ ಏನಿದೆ, ಆಸೆ ಏನಿದೆ, ಕೈ ಬಿಡ್ಬೇಕು. ಅಲ್ಲ, ನಾವೊಂದು ಇದು ಯಾವ ನೋಟಿಫಿಕೇಶನ್ ಅಧಿಸೂಚನೆ ಅನ್ನೋದನ್ನು ಪರಿಗಣನೆಗೆ ತಗೊಬೇಕು. ತಗೊಳ್ಳಿ ಸರ್. ಇದು ಡ್ರಾಫ್ಟ್ ನೋಟಿಫಿಕೇಶನ್, ಕರಡು ಅಧಿಸೂಚನೆ. ಎಸ್, ಕರಡು ಅಧಿಸೂಚನೆಯಲ್ಲಿ
ಅಬ್ಜೆಕ್ಷನ್ಸ್ ಇನ್ವೈಟ್ ಮಾಡ್ತಾರೆ. ಎಸ್, ಎಲ್ಲರ ಒಂದು ಕೋರಿಕೆಗಳನ್ನ ಮನವರಿಕೆ ಮಾಡಿ ಎಲ್ಲರ ಬೇಡಿಕೆಗಳನ್ನ ಅಹವಾಲುಗಳನ್ನ ಸ್ವೀಕರಿಸೋ ಹಂತ ಇದು. ಆದ್ದರಿಂದ ಒಂದು ಇದು ಫೈನಲ್ ಅಂತ ಹೇಳಲಿಕ್ಕಾಗಲ್ಲ. ಎಸ್, ಫೈನ್, ಐ ಅಗ್ರಿ. ಎರಡನೇದೇನಂತಂದರೆ ಕೇಂದ್ರ ಸರ್ಕಾರ ಇದು ಮುಂಚೆನೇ ಮಾಡಿರೋ ಕರಡು ಅಧಿಸೂಚನೆಗೆ ಒಂದು 59,000 ಎಕರೆ ಇತ್ತು, ಸ್ಕ್ವೇರ್ ಕಿಲೋಮೀಟರ್, 57,000 ಎಕರೆ, 56,000 ಅಂದಾಜು 57,000 ಸ್ಕ್ವೇರ್, 56 and odd Yes. ಸ್ಕ್ವೇರ್ ಕಿಲೋಮೀಟರ್ಗೆ ಇಳಿಸಿದ್ದಾರೆ. ಇಳಿಸಿ ಕೇರಳದ ಒತ್ತಾಯಕ್ಕೆ ಕೇರಳನಲ್ಲಿ ಬರೀ 882 ಓನ್ಲಿ 800 ಕೇರಳಗೆ ರಿಡ್ಯೂಸ್ ಆಗಿರೋದು. ಮನವಿ ಮಾಡ್ತು, ಯಾವುದು ನೀವು ನಿಮಿಷ ಇವಾಗ ಹೇಳಿ ಅಹವಾಲು ಮಾಡ್ಕೊಳೋ ಸಮಯ ಇನ್ನ ಅಹವಾಲು ಸ್ಟೇಜ್ ನಲ್ಲಿ ಇದೀವಿ. ಆದ್ರಿಂದ ಇದು ಫೈನಲ್ ಅಲ್ಲ. ಎರಡನೇದೇನಂತಂದ್ರೆ ಬ್ರಿಜೇಶ್ ಕಾಳಪ್ಪ ಇಲ್ರಿ. ಎಸ್ ಸರ್, ಪ್ಲೀಸ್. ಇಲ್ಲ, ಇವರು ವಿವೇಕ್ ರೆಡ್ಡಿ ಅವ್ರು ಹೇಳೋದು ಸರಿಯಾಗಿದೆ, ಇದು ಫೈನಲ್ ಅಲ್ಲ. ಎಸ್, ಬಟ್ ಇವ್ರ ಆಟಿಟ್ಯೂಡ್ ಹೇಗಿದೆ ಅಂತ ನೋಡಬೇಕಾಗಿದೆ ನಾವು. ಏಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಮಹದಾಯಿದಲ್ಲಿ ಸುಮಾರು ರೈತರು, ಬೇರೆಯವರೆಲ್ಲ ವರ್ಗದವರೆಲ್ಲ ಸುಮಾರು 1.5 ವರ್ಷದಿಂದ ಇವತ್ತು ಹಂಗರ್ ಸ್ಟ್ರೈಕ್ ಅಂತ ಕೂತಿದ್ದಾರೆ. ಇದರಲ್ಲಿ ಒಂದು ಸಿಂಪಲ್ ಬೇಡಿಕೆ ಅವ್ರದ್ದು. ಬೇಡಿಕೆ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಲ್ಲಿ ಒಂದು ಮೀಟಿಂಗ್ ಮಾಡಿಸಿ, ಚೀಫ್ ಮಿನಿಸ್ಟರ್ ಆಫ್ ಗೋವಾ ಕರೆಸಿ, ನಮ್ಮನ್ನು ಕರೆಸಿ, ಮಹಾರಾಷ್ಟ್ರ ಕರೆಸಿ ಒಂದು ಮೀಟಿಂಗ್ ಮಾಡಿಸಿ. ಪ್ರೈಮ್ ಮಿನಿಸ್ಟರ್ ಹತ್ರನೂ ನಮ್ಮ ಎಂಟೈರ್ ಪಾರ್ಟಿ ಡೆಲಿಗೇಷನ್ ಹೋಯಿತು. ಆಗಲೂ ಕೂಡ ಪ್ರೈಮ್ ಮಿನಿಸ್ಟರ್ ಅವ್ರು ಏನು ಹೇಳಿದ್ರು, ಇಲ್ಲ ಗೋವಾದ ಲೀಡರ್ ಆಫ್ ಆಪೋಸಿಷನ್ ನೀವು ಒಪ್ಪಿಸಿ ಅಂತ. ನೋಡಿ, ಇವಾಗ ಮ್ಯಾಂಡೇಟ್ ಯಾರ ಹತ್ರ ಇದೆ? ಮ್ಯಾಂಡೇಟ್ ಇರೋದು ಮುಖ್ಯಮಂತ್ರಿ ಹತ್ರ. ನಮ್ಮ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಮತ್ತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ನೀವು ಕೂತ್ಕೊಂಡು ಮಾತಾಡಿಸಿ ಅಂತ ಹೇಳುವಾಗ ಅವ್ರ ಮಧ್ಯಸ್ಥಿಗೆ ಒಪ್ಪಲಿಲ್ಲ. 1.5 ವರ್ಷದಿಂದ ಆ ಅಜಿಟೇಷನ್ ನಡೀತಲೇ ಇದೆ. ಅದಲ್ಲದೆ ಇವತ್ತು ಮಹದಾಯಿ ಟ್ರೈಬ್ಯುನಲ್ ನಾನು ಇರ್ತೀನಿ ಅಲ್ಲಿ. ಮಹದಾಯಿ ಟ್ರೈಬ್ಯುನಲಲ್ಲಿ ಇವಾಗ ಯಾರು ಆರ್ಗ್ಯೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಡಿಷನಲ್ ಸಾಲಿಸಿಟರ್ ಜನರಲ್ ಫಾರ್ ಇಂಡಿಯಾ ನಾಡ್ಕರ್ನಿ ಈಸ್ ದಿ ಕರೆಂಟ್ ಸಿಟ್ಟಿಂಗ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಫಾರ್ ಇಂಡಿಯಾ. ಹಿ ಈಸ್ ಆರ್ಗ್ಯೂಯಿಂಗ್ ಆನ್ ಬಿಹಾಫ್ ಆಫ್ ಗೋವಾ. ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ, ಇವಾಗ ಅಂಥ ಪರ್ಮಿಷನ್ಸ್, ಇವಾಗ ಅಂಥ ಎಕ್ಸ್ಟ್ರಾರ್ಡಿನರಿ ಕೇಸಸ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಡುತ್ತೆ. ಇಲ್ಲೂ ಪರ್ಮಿಷನ್ ಸಿಕ್ಕಿದೆ ಅವರಿಗೆ. ಅವ್ರಿಗೆ ಸಿಕ್ಕೇ ಅವರು ರೆಗ್ಯುಲರ್ಲಿ ಆರ್ಗ್ಯೂ ಮಾಡ್ತಿದ್ದಾರೆ. he is the law officer for the center, but ಅವರು ಅಪಿಯರ್ ಆಗ್ತಿರೋದು ಗೋವಾ ಪರವಾಗಿ. ಸೊ ಹೀಗಿರುವಾಗ ಇದು ಮಲತಾಯಿ ಧೋರಣೆ ಅಂತ ನೀವು ಭಾರಿ ಲೈಟಾಗಿ ಹೇಳ್ತಿದ್ದೀರಿ. ಇದು ಆ್ಯಕ್ಚುಲಿ ಈ ಒಳ್ಳೆ ಹ್ಯಾಮರ್ ತೊಗೊಂಡು ಹೊಡೆದಂಗೆ ಆಗ್ಬಿಟ್ಟಿದೆ. ಎಡಿಷನಲ್ ಸಾಲಿಸಿಟರ್ ಒಂದು ಅದಕ್ಕೆ ರಿಸೈನ್ ಮಾಡಿಬಿಟ್ಟು ಗೋವಾ ಪರವಾಗಿ ಅವರು ವಾದ ಮಾಡಿದ್ರೆ ಐ ಅಗ್ರಿ. ಎರಡು ವಿಷಯ ನೆತ್ತಿದ್ದಾರೆ ಬ್ರಿಜೇಶ್ ಕಾಳಪ್ಪನವರು. ಒಂದು ಪ್ರೈಮ್ ಮಿನಿಸ್ಟರಿನ ಒಂದು ಸಮಾಲೋಚನೆ ಮಾಡಿ ಎಲ್ಲರನ್ನೂ ಕರೆಸಿ ಕೂಡಿಸಿ ಮಾಡಬೇಕಿತ್ತು ಅನ್ನೋದು. ಇದು ಅವ್ರಿಗೆ ಗೊತ್ತು. ಅವರು ಮಹದಾಯಿ ಟ್ರಿಬ್ಯುನಲ್ನಲ್ಲಿ ಬಹಳ ಮುಂದಾಳತ್ವ ವಹಿಸಿ ವಕಾಲತ್ತು ಹಾಕಿ ಕರ್ನಾಟಕ ಪರವಾಗಿ ವಾದ ಮಾಡ್ತಾ ಇದ್ದಾರೆ ನಮ್ಮ ಬ್ರಿಜೇಶ್ ಕಾಳಪ್ಪ ಅವರು. ಆದ್ದರಿಂದ ಟ್ರಿಬ್ಯುನಲ್ನಲ್ಲಿ ಇದ್ದಿದ್ದ ಹಂತದಲ್ಲಿ ಟ್ರಿಬ್ಯುನಲ್ನಲ್ಲಿ ಇರೋ ವ್ಯಾಜ್ಯಗಳನ್ನ ಅದರ ಹೊರಗಡೆ ತಂದು ರಾಜಕೀಯವಾದ ಒಂದು ಸೊಲ್ಯೂಷನ್ನ ಹುಡುಕ್ಲಿಕ್ಕೆ ಅಸಾಧ್ಯವಾಗುತ್ತೆ. ಈ ದೇಶದ ಇತಿಹಾಸದಲ್ಲಿ ಪ್ರೈಮ್ ಮಿನಿಸ್ಟರ್ ಮಧ್ಯಸ್ಥಿಕೆಗೆ ಕರೆದು ಮಾತಾಡಿದ ಬೇರೆ ಉದಾಹರಣೆ ಇಲ್ವಾ? ಸುಪ್ರೀಂ ಕೋರ್ಟ್ ಪ್ರೇರಣೆಯಿಂದ ಮಾಡಿದ್ದುಂಟು. ಸುಪ್ರೀಂ ಕೋರ್ಟ್ ಪ್ರೇರಣೆಯಿಂದ ಕಾವೇರಿ ಜಲಾಶಯ ವಿವಾದಗಳಲ್ಲಿ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ಹೇಳಿ ಪ್ರೈಮ್ ಮಿನಿಸ್ಟರ್ ಕಮಿಟಿ ಒಂದು ರಚನೆ ಮಾಡಿ ಹೋಗಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದುಂಟು. ಆದರೆ ಸ್ವಯಂ ಪ್ರೇರಿತವಾಗಿ ಟ್ರಿಬ್ಯುನಲ್ ಮಾಡಿರೋ ತೀರ್ಪಿಗೆ ಮುನ್ನ ಬಂದು ನಾವೇ ಕೂತ್ಕೊಂಡು ಮಾಡೋಣ ಅಂತ ಒಂದು ರಾಜಿ ಸಂಧಾನ ಮಾಡೋ ಒಂದು ಪ್ರಕ್ರಿಯೆ ನಾವು ನೋಡಿಲ್ಲ. ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಸಪರೇಷನ್ ಆಫ್ ಪವರ್ಸ್ ನಲ್ಲಿ ಜುಡಿಷಿಯರಿ ನ್ಯಾಯಾಂಗ ಏನ್ ಮಾಡಬೇಕು. ವಿವೇಕ್ ರೆಡ್ಡಿ ಅವರೇ, ನಮ್ಗೆ ಈಗ ಚೆನ್ನೈ ಕುಡಿಯೋ ನೀರಿನ ಸಮಸ್ಯೆನ ಇತ್ಯರ್ಥ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು 3 ರಾಜ್ಯಗಳ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳ ಸಭೆಯನ್ನು ಕರೀತಾರೆ. ಪ್ರತಿ ರಾಜ್ಯ ಏನು ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಸಾರಿ ಆಂಧ್ರ ಮತ್ತು ಕರ್ನಾಟಕ ಒಂದು ನಿಮಿಷ. ಇದರಲ್ಲಿ ಕೃಷ್ಣಾದಲ್ಲಿ ಮ್ಯಾಟರ್ ವಾಸ್ ಪೆಂಡಿಂಗ್ ಇದ್ದಾಗಲೇ ಇನ್ಫ್ಯಾಕ್ಟ್ ಚೆನ್ನೈ is not even a basin state ಅಲ್ಲ ಅದು.
ಇಟ್ ಇಸ್ ನಾಟ್ ಇವನ್ ಎ ಬೇಸಿನ್ ಸ್ಟೇಟ್. ಹೊರಗಡೆ ರಾಜ್ಯಕ್ಕೆ ನೀವು ಕಳಿಸಿದಿರಿ. ಅದರಲ್ಲಿ ಕೃಷ್ಣಾ ನದಿಯಿಂದ 3 ರಾಜ್ಯದಿಂದ ನೀವು 5 TMC ತಗೊಂಡು ಅದನ್ನು ನೀವು ಚೆನ್ನೈ ಕಳಿಸ್ತೀರಾ. ಚೆನ್ನೈ ಇಸ್ ನಾಟ್ ಇವನ್ ಎ ಪಾರ್ಟಿ ಸ್ಟೇಟ್. ಅದರಲ್ಲಿ ಚೆನ್ನೈ ಇಸ್ ನಾಟ್ ಎ ಬೇಸಿನ್ ಸ್ಟೇಟ್. ಇವಾಗ ನೀವು ತಗೊಳ್ಳಿ, ಇದರಲ್ಲಿ ನೀವು ನಮ್ಮ ರಾಜಸ್ಥಾನಕ್ಕೆ ಇಂದಿರಾ ಗಾಂಧಿ ಕೆನಾಲ್ ಇಂದ ಅದೇ ತಗೊಂಡೋಯ್ತು. ರಾಜಸ್ಥಾನ್ ಇಸ್ ನಾಟ್ ಇವನ್ ಪಾರ್ಟಿ ಸ್ಟೇಟ್. ಅದು ಅಲ್ಲಿಂದ ಹೇಗೆ ತಗೊಂಡು ಹೋಗ್ತೀರಿ ನರ್ಮದಾ ಬಚಾವ್ ಇದರಲ್ಲಿ? ಬ್ರಿಜೇಶ್ ಕಾಳಪ್ಪನವ್ರು ಹೇಳೋದು ಇನ್ನೊಂದು ವಿಷಯವನ್ನ ನಾವು ಒಪ್ಪೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಒಬ್ಬ ವಕಾಲತ್ ಮಾಡೋ ವಕೀಲರಿಗೆ ಜಲ ವಿವಾದದಲ್ಲಿ ಸರ್ ಒಂದು ನಿಮಿಷ, ಒಂದು ರಾಜ್ಯದ ಚೆನ್ನೈಗೆ ನಾವು ನೀರು ಕೊಟ್ಟಿದ್ದೀವಿ, ಆ ಜನ ಕುಡಿಯುವ ನೀರು ಬೇಕು ಅಂತ ಸರ್ ಕನ್ಸರ್ನಿಂದ ಇಂದಿರಾ ಗಾಂಧಿ ಸಭೆ ಕರೆದು ಕನ್ಸರ್ನಿಂದ, ಆ ಕನ್ಸರ್ನ್ ಅನ್ನ ನಮ್ಮ ನರೇಂದ್ರ ಮೋದಿ ಅವರು, ನಾನು ಹೇಳ್ತೀವಿ ಕೇವಲ ಅವರು ಬಿಜೆಪಿ ಪ್ರಧಾನಿ ಅಲ್ಲ, ನಮ್ಮೆಲ್ಲರ ಪ್ರಧಾನಿ ಆಗಿರುವುದರಿಂದ ವಿವೇಕ್ ರೆಡ್ಡಿ ಅವರೇ ನಮ್ಮೆಲ್ಲರ ಹಿತಾಸಕ್ತಿಯನ್ನ ಕಾಪಾಡೋದವ್ರ ಕರ್ತವ್ಯ ಅಲ್ವಾ? ಖಂಡಿತವಾಗೂ ಕರ್ತವ್ಯ. ಉತ್ತರ ಕರ್ನಾಟಕ ಜನ ಒದ್ದಾಡ್ತಿದ್ದಾರೆ ಸರ್ ಕೊಡೋದಕ್ಕೆ. ಮೀಟಿಂಗ್ ಒಂದು ಫೋನ್ ಮಾಡಿ ನೀವು ಶಶಿಕಾಂತ್ ಪರ್ಸೇಕರ್ಗೆ ಮತ್ತು ಸಂಧಾನದ ಸಭೆ ಮಾಡಬೇಕು ಅನ್ನೋದಕ್ಕೆ ಮೀಟಿಂಗ್ ಯಾವತ್ತಿದ್ರೂ ಕರಿಬಹುದು. ಆದರೆ ವಿಷಯ ಏನಂತಂದ್ರೆ ಇಲ್ಲಿ ಪೆಂಡಿಂಗ್ ಇರೋದ್ರಿಂದ ಸೆಪ್ಟೆಂಬರ್ 1, 2016 ಟ್ರೈಬ್ಯುನಲ್ ಕೂಡ ಹೇಳುತ್ತೆ ದಯವಿಟ್ಟು ಯು ಪ್ಲೀಸ್ ಹ್ಯಾವ್ ಎನ್ ಇಂಟರಾಕ್ಷನ್, ಯು ಪ್ಲೀಸ್ ಸಂಧಾನ ಮಾಡಿ ವ್ಯವಸ್ಥೆ ಮಾಡಿದ್ರಲ್ಲ. ಯಾರು ಮಾಡಲಿಲ್ಲ ಕರ್ನಾಟಕದಲ್ಲಿ. ಗೋವಾ ಸರ್ಕಾರ ಚೀಫ್ ಮಿನಿಸ್ಟರ್ ಬರಲಿಲ್ಲ, ಕರ್ನಾಟಕದಲ್ಲಿ ಮಾಡಿದ್ವಿ. ಗೋವಾ ಇಷ್ಟು ಸಣ್ಣ ರಾಜ್ಯ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಪತ್ರ ಬರೆದ್ರೆ ಅದಕ್ಕೆ ರಿಯಾಕ್ಟ್ ಮಾಡುವಷ್ಟು ಕರ್ಟಸಿ ಅಲ್ಲ ಅದು. ಐ ಡೋಂಟ್ ಸೇ ಕರ್ಟಸಿ, ರಿಯಾಕ್ಟ್ ಮಾಡೋ ಕರ್ತವ್ಯವನ್ನು ಪರ್ಸೇಕರ್ ನಿರ್ವಹಿಸಿಲ್ಲ. ಈ ಲೀಗಲ್ ಇಶ್ಯೂ ಬಗ್ಗೆ ನಾನು ಕೂಡ ಬ್ರಿಜೇಶ್ ಕಾಳಪ್ಪನವ್ರು ಕೇಳಬೇಕು, ಆಫ್ ಕೋರ್ಸ್ ಆರೋಗ್ಯಕರವಾಗಿ ಕೇಳಬೇಕು. ಇಂಟರ್ ಬೇಸಿನ್ ಜಲ ವಿವಾದವನ್ನ ನೀರಿನ ಒಂದು ನದಿ ಬೇಸಿನ್ನಿಂದ ಇನ್ನೊಂದು ನದಿ ಬೇಸಿನ್ಗೆ ನೀವು ನೀರನ್ನ ಹಸ್ತಾಂತರಿಸ್ಬೇಕಂದ್ರೆ, ಸ್ಥಿತ್ಯಂತರ ಪಡಿಸ್ಬೇಕಂತಂದ್ರೆ ನೀವು ಬೈ ಇಂಟರಿಮ್ ಆರ್ಡರ್ ಒಂದು ಮೊಕದ್ದಮೆಯನ್ನು ಹಾಕಿ, ಅರ್ಜಿನ ಹಾಕಿ, ನೀವು ತಾತ್ಕಾಲಿಕ ಆದೇಶದಲ್ಲಿ ನನಗೆ ಇದನ್ನು ಪರ್ಮಿಟ್ ಮಾಡಿ ಇಷ್ಟು TMC ಎತ್ತೋದಕ್ಕೆ ಅಂತ ನೀವು ಕೇಳಿದ್ರಲ್ಲ. ಇಂಟರಿಮ್ ಆರ್ಡರ್ನಲ್ಲಿ ಅಲ್ಲಿ ಮಹಾನದಿ ಟ್ರಿಬ್ಯುನಲ್, ಮಹದಾಯಿ ಟ್ರಿಬ್ಯುನಲ್ ಆ ಇಂಟರಿಮ್ ಆರ್ಡರ್ನ ನಿರಾಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕೋ ಬೇಡೋ ಅಂತ ಪೊಸಿಷನ್ ವ್ಯಾಜ್ಯದಲ್ಲಿ ತಂದಿದ್ದು ಯಾಕೆ ನಮ್ಮ ಕರ್ನಾಟಕ ಸರ್ಕಾರ? ಅದನ್ನ ಕೇಳ್ತಾ ಇದ್ದೀರಾ ನೀವು? ಕೇಳಬಾರ್ದಾ? ಯಾಕೆ ಅಂತಂದ್ರೆ ನೀವು ಮಹಾನದಿ ಇವತ್ತು ಟ್ರಿಬ್ಯುನಲ್ ಇಲ್ಲ ಅಂತಂದ ಮೇಲೆ, ಟ್ರಿಬ್ಯುನಲ್ ಇಲ್ಲ ಅಂತ ತಿರಸ್ಕರಿಸಿದ ಮೇಲೆ ನೀವು ಎಷ್ಟು ಅಧಿಕಾರಿಗಳ ಮೂಲಕ, ರಾಜಕೀಯದವ್ರ ಮೂಲಕ ನೀವು ಟ್ರಿಬ್ಯುನಲ್ ಆರ್ಡರ್ನ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡೋದು ಕಷ್ಟ. ಶಂಕರ್, ಐ ವಾಂಟ್ ಟು ನೋ, ನೀವು ಈ ಬರಕ್ಕೆ ಸಂಬಂಧಪಟ್ಟಂತೆ ನೀವು ಕರ್ನಾಟಕ ಎಲ್ಲ ಕಡೆ ಓಡಾಡಿದ್ರಿ, ನಮ್ಮ ವಾಹಿನಿಗಾಗಿ ವರದಿಗಳನ್ನ ರೈತ ಬಲಿ ಅಂತ ಮಾಡಿ. ನನಗೆ ಒಬ್ಬ ಸಾಮಾನ್ಯ ರೈತ ಸರ್, ಹುಬ್ಬಳ್ಳಿ ಧಾರವಾಡನೋ ನರಗುಂದನಲ್ಲಿ ಇರ್ತಾನಲ್ಲ, ಅವನಿಗೆ ಇವರ ಕಾನೂನು ವಿವರಣೆ ಬೇಕೋ ನೀರು ಬೇಕೋ? ದಟ್ ಇಸ್ ಅ ಬಿಗ್ ಕ್ವೆಶ್ಚನ್. ಅಲ್ಲ, ನೀವು ಕಾನೂನಿನ ವೈಫಲ್ಯಗಳು ಸಹ ಬೇಕು. ನನಗದು ಬೇಕಾ? ನೀರು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಕಾನೂನಿನ ವೈಫಲ್ಯಗಳು ಸರ್. ನಾನೇನು ಬರೀ ನನಗೆ ನೀರು ಬರ್ತಾ ಇಲ್ಲ ಅಂತಂದ್ರೆ ಬಟ್ರೆ ಅದಲ್ಲ ಸರ್. ಅರ್ಥೈಸ್ಬೇಕು ಯಾಕೆ ನೀರು ಬರ್ತಾ ಇಲ್ಲ ಅಂತಂದ್ರೆ ಕಾನೂನಿನ ವೈಫಲ್ಯದಿಂದ ನೀರು ಬರ್ತಾ ಇಲ್ಲ. ಅದಕ್ಕೆ ಹೇಳ್ತೇನೆ, ಉತ್ತರ ಕರ್ನಾಟಕದ ಜನ ನಿಮ್ಮನ್ನ ನಂಬಿದ್ದಾರೆ, ನನ್ನ ಆಕ್ಷೇಪ ಇಲ್ಲ. ಉತ್ತರ ಕರ್ನಾಟಕ ಜನ ನಿಮ್ಮನ್ನು ಬೆಂಬಲಿಸಿದ್ದಾರೆ, ನನ್ನ ಆಕ್ಷೇಪ ಇಲ್ಲ. ಕರ್ನಾಟಕದ ಜನ 18 ಜನ MP ಡೆಲ್ಲಿ ಕಳಿಸಿರೋದು ನನ್ನ ಆಕ್ಷೇಪ ಇಲ್ಲ, ಜನ ತೀರ್ಮಾನ. ಆದರೆ ನನ್ನ ನಿರೀಕ್ಷೆ ಇರೋದು ಈ ಪ್ರಮಾಣದಲ್ಲಿ ಕರ್ನಾಟಕದ ಜನ ಸಂಸತ್ತಿಗೆ BJP ಪ್ರತಿನಿಧಿಗಳನ್ನ ಕಳಿಸಿದ್ದಾರೆ. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯ ಎಡಬಲದಲ್ಲಿ ಹತ್ತಿರದಲ್ಲಿ ಒಂದು ಕಡೆ ಅನಂತ್ ಕುಮಾರ್ ಈಗ ಅವರು ಕ್ಯಾಂಪ್ ಸೇರ್ಕೊಂಡಿದ್ದಾರೆ. ಯಡಿಯೂರಪ್ಪ ಅಂತೂ ಪ್ರತಿ ಸಲ ನಾವು ಚರ್ಚೆ ಮಾಡಿದ್ವಿ, ಒಂದು ನಿಮಿಷ ಬಂದೆ ಮೋದಿ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಎಲ್ಲ ವಿಚಾರಕ್ಕೂ ಹೇಳಿದ್ರೆ ಒಟ್ಟು ಹತ್ರ. ಅದು ನನಗೆ ಆಕ್ಷೇಪ ಇಲ್ಲ. ನನ್ನ ನಿರೀಕ್ಷೆ ಇರುವುದು ನಿಮ್ಮ ಕಾನೂನಿನ ಜಗಳರಿನೋ ಮತ್ತೊಂದು ನೀವು ಇಟ್ಕೊಳ್ಳಿ ಸರ್. ಖಂಡಿತವಾಗೂ ಇಲ್ಲ. ಬಟ್ರೆ ನೀರು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಹಲವಾರು ಕಾರಣಗಳಿದೆ. ಅದರಲ್ಲೂ ಪ್ರಧಾನವಾದ ಕಾರಣ ಏನಂತಂದ್ರೆ ನಮ್ಮ ಕಾನೂನಿನ ವೈಫಲ್ಯ. ಈ ಕಾನೂನಿನ ವೈಫಲ್ಯದಿಂದ ನೀರು ಬರ್ತಾ ಇಲ್ಲ. ಶಂಕರ್ ಅವರು ಒಪ್ಪಲ್ಲ, ಯಾಕಂದ್ರೆ ಶಂಕರ್ ನಮ್ಗೆ ಯಾವತ್ತೂ ಒಂಥರ ವೈರುಧ್ಯನೇ. ಶಂಕರ್ ಅವರು ನಾವ್ ಹೇಳೋದನ್ನು ಒಪ್ಪದೇ ಇಲ್ಲ, BJP ಅವ್ರು ಹೇಳೋದನ್ನು ಒಪ್ಪೋದಿಲ್ಲ. ನಿಷ್ಪಕ್ಷಪಾತವಾಗಿ ಶಂಕರ್ ಅವರು ಕೂತಿದ್ದಾರೆ. ಆದ್ರೆ ಆಗ್ಲಿ, ಅವರ ಒಂದು ಗ್ರಹಿಕೆಗಳು ಅವ್ರು ಹೇಳಿ. ಆದ್ರೆ ನಾನ್ ಕೇಳ್ತಾ ಇರೋದು ಇಷ್ಟೇ, ಭಟ್ರು ಇಷ್ಟೊಂದು ಆಕ್ಷೇಪಣೆ ನೀವು ಕೇಳ್ತಾ ಇದ್ದೀರಾ, ಹೌದು ಕೇಳೋದ್ರಲ್ಲಿ ತಪ್ಪಿಲ್ಲ.
ನೀರ್ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ನನಗಷ್ಟೇ ಸರ್. ಕಾನೂನಿನ ವೈಫಲ್ಯದ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ಸ್ವಾಮಿ? ಐ ರಿಪ್ರೆಸೆಂಟ್ ಕಾಮನ್ ಪೀಪಲ್ ಫ್ರಮ್ ಉತ್ತರ ಕರ್ನಾಟಕ. ಕರೆಕ್ಟ್. ಕಾನೂನಿನ ವೈಫಲ್ಯಗಳನ್ನ ಕೇಳಿ ಅದಕ್ಕೆ ರಾಜಕೀಯ ತಿರುವನ್ನು ಕೊಡಬೇಡಿ. ಯಾರು ಆಯ್ಕೆ ಮಾಡ್ತಾರೆ ಇಂಟರ್ ಬೇಸಿನ್ ನ ವಿವೇಕ್ ರೆಡ್ಡಿ ಅವರಿಗೆ ನಾನು ಪ್ರಶ್ನೆ. ವಿವೇಕ್ ರೆಡ್ಡಿ ಅವರು ಇಷ್ಟು ಹೇಳಿದ್ರೆ ಇದು ಬಿಜೆಪಿ ಅಫಿಷಿಯಲ್ ಸ್ಟ್ಯಾಂಡ್. ಐ ಜಸ್ಟ್ ವಾಂಟ್ ಎ ಕ್ಲಾರಿಫಿಕೇಶನ್. ಅಲ್ಲ, ಕಾನೂನಿನ ನೀವು ಇಷ್ಟು ಹೇಳಿದ್ರಲ್ಲ ಈಗ, ಆರ್ ಯು ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಬಿಜೆಪಿ ಆರ್ ಆರ್ ಯು ಸ್ಪೀಕಿಂಗ್ ಆನ್ ಲೀಗಲಿ ಆಸ್ ಇಂಡಿವಿಜುವಲ್ ಕೆಪಾಸಿಟಿ? ನಾನು ಹೇಳ್ತಾ ಇದ್ದೀನಿ, ಲೀಗಲಿ ಇಟ್ ಇಸ್ ನಾಟ್ ದ ರೈಟ್ ಮೂವ್. ನೋಡಿ, ಇವಾಗ ಈಗ ನಂದು ಇದೆ, ಇನ್ನು ಮಾತಾಡ್ಬೇಕಿದೆ. ಈಗ ಒಬ್ಬ ಸಾಯ್ತಾ ಬಿದ್ದಿದ್ದಾನೆ, ನೋಡಪ್ಪ ನಿನಗೆ ನಾವು ಇಂತಿಂಥ ಕಾನೂನುಗಳ ಪ್ರಕಾರ ನಿನ್ನ ಸಹಾಯಕ್ಕೆ ಬರಕ್ಕೆ ತಯಾರಿಲ್ಲ, ಇದು ಬೇಕು, ಅವ್ನು ಹೆಂಗಾರ ಮಾಡಿ ಜೀವ ಉಳಿಸೋಣ ಅನ್ನೋದು ಬೇಕು. ಮನುಷ್ಯರಾಗಿ ಯೋಚನೆ ಮಾಡೋಣ. ಪಾರ್ಟಿ ಬಿಡಿ, ಬಿ ಜೆ ಪಿ ಬಿಡಿ, ಕಾಂಗ್ರೆಸ್ ಬಿಡಿ, ಇವ್ರ ಕಾನೂನಿನ 1000 ಬಿಕ್ಕಟ್ಟುಗಳು ನೇಡ್ಬೋದು. ಯಾವುದೇ ಕಾನೂನಿಗೂ ನಿಮಗೆ ಬೇಕು ಅಂದಾಗ 1000 ಬಿಕ್ಕಟ್ಟು ಸೃಷ್ಟಿ ಮಾಡ್ಬೋದು, ಅದು ನಿವಾರಣೆ ಮಾಡ್ಬೋದು. ಇಟ್ಸ್ ಆಫ್ಟರ್ ಆಲ್ ಇನ್ ಅವರ್ ಹ್ಯಾಂಡ್ಸ್. ದೇವರಾಜ್ ಅರಸು ಮಾಡಿದ ಆಡಳಿತನ ವೈಖರಿ ನಾವು ನೋಡಿದ್ದೀವಿ, ಈ ಥರದೆಲ್ಲ ನೋಡಿದ್ದೀವಿ. ಇವರು ಇಲ್ಲ, ನಾನು ಸೆಕ್ಷನ್ 42 ರೆಡ್ ವಿತ್ ಸೆಕ್ಷನ್ 72A ಇದನ್ನೆಲ್ಲಾನು ಹೇಳಿ ಅಷ್ಟೊತ್ತಿಗೆ ಒಂದು ಪ್ರಾಣ ಹೋಗೋರು. ಕಾನೂನಿನ ವೈಫಲ್ಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಆ ವೈಫಲ್ಯಗಳಿಲ್ಲದೆ ಇದ್ರೆ ಬಹುಶಃ ನೀರು ಬರೋಲ್ಲ. ಇಷ್ಟೇ ವಿವೇಕ್ ರೆಡ್ಡಿ ಅವರೇ, ನೋಡಿ, ಮಹದಾಯಿ ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರ ಸೇರ್ತದೆ. ಅದು ಅಷ್ಟರಲ್ಲಿ ಅದರಲ್ಲಿ ಒಂದು 200 TMC, ಹತ್ತಿರ 200 TMC ನೀರು ಇವತ್ತು ಗೋವಾದ ವಶದಲ್ಲಿ ಇದೆ. ಅಲ್ಲಿ ಕರ್ನಾಟಕ ಕೇಳ್ತಾ ಇರೋದು ಎಷ್ಟು? ಹಬ್ಬಬ್ಬ ಅಂದರೆ 8 TMC ನೀರು ಅಲ್ಲ, 7.6 TMC, 8 ಅಲ್ಲ, ಇಷ್ಟನ್ನು ಕೇಳ್ತಾ ಇದೆ. ಇದೇನೆಂದರೆ ಅವರಿಗೆ ಕೃಷಿಗೆ ಎಲ್ಲ ಆಗತ್ತೆ ಅಂತ ಹೇಳಲ್ಲ, ಕುಡಿಯೋ ನೀರಿನ ಹಾಹಾಕಾರಕ್ಕೆ ಅನುಕೂಲ. ಕುಡಿಯೋ ನೀರಕ್ಕೆ ಯಾರೂ ತೊಂದರೆ ಕೊಡಬಾರ್ದು ಹೇಳೋದು ನಮಗೊಂದು ಉದಾಹರಣೆ ನಾವು ಚೆನ್ನೈಗೆ ನೀರು ಕೊಟ್ಟಿರೋದ್ರಲ್ಲಿ ಇದೆ. ಒಂದು ಮಾಡೆಲ್ ಇದೆ. ಅದು ಆ ಮಾಡೆಲ್ ರೀತಿಯಲ್ಲಿ ಕಾನೂನು ನೀವು ಹೇಳೋಂಥ, ನೀವು ವಕೀಲರಿದ್ದೀರಿ, ಬ್ರಿಜೇಶ್ ಪಟೇಲ್ರು ಕಾಳಪ್ಪನವರು ವಕೀಲರಿದ್ದಾರೆ. ನೀವು ಕಾನೂನನ್ನು ಕೂದಲನ್ನು ಸೀಳ್ತಾ ಹೋಗ್ತೀರಿ. ಆದರೆ ಶಂಕರ್ ಹೇಳಿದಾಗೆ ಕುಡಿಯೋ ನೀರಿಗಾಗಿ ಒಂದು ತತ್ವರ ಇದೆಯಲ್ಲ, ಅದಕ್ಕೊಂದು ಪರಿಹಾರವನ್ನು, ರಾಜಕೀಯ ಪರಿಹಾರವನ್ನು ಕಂಡುಕೊಳ್ಳೋದೇ. ಇವಾಗ ಸರ್ ವಿವೇಕ್ ರೆಡ್ಡಿ ಅವರು ಒಳ್ಳೆ ಪಾಯಿಂಟ್ ಹೇಳಿದ್ರು. ಬಟ್ ಇವಾಗ ಇದರಲ್ಲಿ ನಾನು ಪ್ರೈಮರ್ಲಿ ಒಂದು ಇಶ್ಯೂ ಹೇಳಿದ್ದೀನಿ. ನಾನು ಇವಾಗ ಟ್ರೈಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿರೋರು ಯಾರು? ಸೆಂಟ್ರಲ್ ಗವರ್ಮೆಂಟ್. ಸ್ಟೇಟ್ಸ್ ಅದರಲ್ಲಿ ಪಾರ್ಟೀಸ್ ಆಗಿರ್ತಾರೆ. ವಿ ಆರ್ ಅಪೀಲಿಂಗ್ ಅಗೇನ್ಸ್ಟ್ ದಿ ಆರ್ಡರ್ಸ್ ಆಫ್ ವೇರಿಯಸ್ ಇದು ಬಿಫೋರ್ ಆ್ಯಂಡ್ ಅಲ್ಟಿಮೇಟ್ಲಿ ಈ ಟ್ರೈಬ್ಯುನಲ್ ಇರೋದು ಇಟ್ಸ್ ಎ ಕ್ರಿಯೇಷನ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟಿನ ಲಾ ಆಫೀಸರ್ ಬಂದು ಒಂದು ಸ್ಟೇಟ್ ಪರವಾಗಿ ಅದನ್ನು ನಾನು ವಕಾಲು ವಹಿಸ್ತೀನಿ ಅಂತ ಹೇಳುವಾಗ ಇನ್ನೊಂದು ರಾಜ್ಯಕ್ಕೆ ಅದು ಕೈ ಕಟ್ಟಿದಾಗ ಆಗುತ್ತೋ ಇಲ್ವೋ? ಇಲ್ವೋ? ಇದರಲ್ಲಿ ನೀವು ಇದರಲ್ಲಿ ಸೋತಿದ್ದೀರಿ ಅಂತ ಪದೇ ಹೇಳಿದ್ರೆ ಅವ್ರಿಗೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ 18 MP ಇವ್ರು ಯಾರು ಒಬ್ಬರೇ ಒಬ್ರು ಒಂದೇ ಒಂದು ಮಾತು ಹೇಳಿಲ್ಲ. 18 MP ಒಬ್ಬರೇ ಒಬ್ರು ಅವರಿಗೆ ಒಂಥರ ಭಯನ, ಮೋದಿ ಅವ್ರ ಭಯ ಮಾತಾಡಿದ್ರೆ ಏನಾಗುತ್ತೆ ಅಂತ. ಇಲ್ಲ, ಅದು ಏನ್ ಭಯಾನೋ ಏನ್ ಕತೆನೋ, ಅದು 56 ಇಂಚ್ ಚೆಸ್ಟ್ ನೋಡುವಾಗ ರಾಜ್ಯಸಭಾ ಎಂಪಿಗಳನ್ನು ಸೇರಿಸಬೇಕು. ಬಟ್ ಇದರಲ್ಲಿ ನನ್ನ ಪ್ರಕಾರ ದಿಸ್ ಇಸ್ ಟೋಟಲಿ, ಇದು ಆರ್ಗ್ಯುಮೆಂಟ್ ಇದೆ, ಆನ್ಸರೇ ಇಲ್ಲ ಇದಕ್ಕೆ. ಉತ್ತರ ಹೇಳ್ಬೋದಾ? ಪ್ಲೀಸ್. ನಾವು ಕಾನೂನಿನ ಸಮರ ಆಗಲಿ, ಎಸ್ ಸರ್, ಅಥವಾ ಯುದ್ಧದ ಸಮರ ಆಗಲಿ, ಎಸ್ ಸರ್, ಯಾವುದೇ ಸಮರಕ್ಕೆ ಹೋದ್ರೂ ಎಸ್ ಸರ್, ಎದುರಾಳಿ ಎಷ್ಟು ಜೋರಾಗಿದ್ದಾನೆ ಅಂತ ನೋಡ್ಕೊಂಡು ಸಮರಕ್ಕೆ ಹೋದರೆ ಭಾಳ ಕಷ್ಟದ ಪರಿಸ್ಥಿತಿ. ಎದುರಾಳಿಗಳು ಅಡಿಷನಲ್ ಸಾಲಿಸಿಟರ್ ಜನರಲ್ನ ಸ್ಟೇಟ್ಗೆ ಅಪಿಯರ್ ಮಾಡಿಸ್ತಾ ಇದ್ದಾರೆ, ಆದ್ರಿಂದ ನಾವು ಸೋಲ್ತಾ ಇದೀವಿ ಅಂತ ಈಗ ಅರ್ಥ. ನೈತಿಕತೆ, ಮೊರಾಲಿಟಿ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ದ ಪರ್ಟಿಕ್ಯುಲರ್ ಅಡಿಷನಲ್ ಸಾಲಿಸಿಟರ್ ಜನರಲ್. ನೀವು ನಿಮ್ಮ ಕಾನೂನಿನ ತಂಡ ಸಮರ್ಥವಾಗಿದ್ರೆ, ನಿಮ್ಮ ಕಾನೂನಿನ ತಂಡ ನಿಮ್ಮ ಕೆಲಸವನ್ನ ನಿಭಾಯಿಸಿ ನೀವು ಆದೇಶವನ್ನ ಪಡ್ಕೊಳ್ಳಿ. ಎಲ್ಲಿಂದ? ಟ್ರಿಬ್ಯುನಲ್ ಇಂದ. ಅವ್ರು ಬಂದ್ರು, ನಿಮ್ಮ ಹತ್ರನೂ ನಾರಿಮನ್ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ಸ್ ನೋಡಿದೀವಿ. ಇನ್ನೊಬ್ಬರ ಸ್ಟ್ರೆಂತ್ ವೀಕ್ನೆಸ್ ಮೇಲೆ, ಅವರ ಶಕ್ತಿ ಅಥವಾ ನ್ಯೂನತೆಗಳ ಮೇಲೆ ನಿಮ್ಮ ಕಾನೂನಿನ ಹೋರಾಟ ನಿರ್ಧಾರ ಮಾಡಬೇಡಿ. ಇದರಲ್ಲೇ ಹೇಳ್ತಾ ಇರೋದು ತಪ್ಪು ಅಂತ. ವಿವೇಕ್, ನೀವು ತುಂಬಾ ಒಳ್ಳೆ ಲಾಯರ್, ಗೊತ್ತು, ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಯಂಗ್ ಲೀಡರ್. ನಾಳೆ ನೀವು ಬಿಜೆಪಿ ಏನ್ ಬೇಕಾದ್ರೂ ಆಗ್ಬೋದು. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಆದ್ರಿಂದ ಸಬ್ಜೆಕ್ಟ್ ಅದಲ್ಲ, ನಿಮ್ಮ ಜಾಣತನ ಡಿಸ್ಕಷನ್ ಇದು. ನಾನು ಜಾಣತನ ಅಂತೀನಿ. ಬ್ರಿಜೇಶ್ ಕಾಳಪ್ಪನವರು ಯಾವ ಪ್ರಶ್ನೆಯನ್ನ, ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಆ ವಿಚಾರ ಬಿಟ್ಟು ನೀವು ಬೇರೆ ಮಾತಾಡ್ತೀರಿ. ಅವ್ರು ಹೇಳ್ತಾ ಇರೋದು
ಎಡಿಷನಲ್ ಸಾಲಿಸಿಟರ್ ಜನರಲ್. ಅವನು ಒಂದು ರಾಜ್ಯವನ್ನು ಪ್ರತಿನಿಧಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ, ಅದು ನೈತಿಕವಾಗಿ ಅದು ನ್ಯಾಯನ How we can do it? That is a question. You have to answer that. ನಂದಕರ್ಣಿ ಅದೇ ಸ್ಟೇಟಿಂದ ಬರ್ತಾ ಇರೋ ಅಡ್ವೊಕೇಟ್, ಅದು ಹೇಳಲಿಲ್ಲ ಬ್ರಿಜೇಶ್ ಕಾಳಪ್ಪ. ಹೌದು, ನಿಜ ನಿಜ. ಆದ್ರಿಂದ ಆ ಸ್ಟೇಟಿಂದ ಬರ್ತಾ ಇರೋ ವಕೀಲರಿಗೆ ತಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ವೈಯಕ್ತಿಕ ವಿಷಯದಲ್ಲಿ ಬ್ರಿಜೇಶ್ ಕಾಳಪ್ಪ ಅದು ಹೇಳಬೇಕಿತ್ತು. ನಂದಕರ್ಣಿ ಈಸ್ ಅಡ್ವೊಕೇಟ್ ಫ್ರಮ್ ಗೋವಾ ಅಂತ. ಈಗ ಕರ್ನಾಟಕದಿಂದ ನಾನು ಹೋದ್ರೆ, ವಕೀಲನಾಗಿ ಹೋದ್ರೆ, ನಾನು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರೆ, ಅಥವಾ ಬ್ರಿಜೇಶ್ ಕಾಳಪ್ಪನವರು ಇದ್ದಾರೆ ಕರ್ನಾಟಕದಿಂದ ಇದ್ದಾರೆ, ಸ್ವಾಮಿ ನಾನು ಕರ್ನಾಟಕಕ್ಕೆ ಅಪೇರ್ ಆಗೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಭಾವನಾತ್ಮಕ ಸಂಬಂಧ ಇರುತ್ತೆ. ಆ ಕೇಸ್ ಆ ವ್ಯಾಜ್ಯವನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಇರುತ್ತೆ. ಬಿಟ್ರೆ ಇದನ್ನ ಯಾಕೆ ಇದು ಎಲಿಮೆಂಟ್ರಿ, ಇದು ಎಲಿಮೆಂಟ್ರಿ. ಆದ್ರಿಂದ ನಾವು ಅದ್ರ ಮೇಲೆ ನಾವು ಅಬ್ಜೆಕ್ಷನ್ ತರೋದಕ್ಕಾಗಲ್ಲ. ಈ ವಕೀಲರನ್ನ ತಗೊಂಡ್ರಿ ನೀವು, ಈ ವಕೀಲರನ್ನ ತಗೊಂಡ್ಲಿಲ್ಲ ಅಂತ ನೀವು ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡೋದಕ್ಕಾಗಲ್ಲ. ಅದು ಚರ್ಚೆ ಮಾಡೋ ಒಂದು ಮಾದರಿ ಅಲ್ಲ. ನಾವು ಕೇಸಿನ ಮೆರಿಟ್ಸ್ ಮೇಲೆ ಹೋಗೋಣ. ಇದು ಮೆರಿಟ್ ಬಿಟ್ಟು ನೀವು ಯಾಕೆ ಲಾಯರ್ ತಗೊಂಡ್ರೆ, ಸ್ಟೇಜ್ ಮೇಲೆ ಇವ್ರು ಯಾಕೆ ಆಕ್ಟರ್ ಆದ್ರು, ಸಿನಿಮಾನಲ್ಲಿ ಅವ್ರು ಯಾಕೆ ಆಕ್ಟರ್ ಆದ್ರು, ಆಕ್ಟರ್ ಆಗಿದ್ದಕ್ಕೆ ನನಗಿಷ್ಟ ಇಲ್ಲ. ನೀವು ಆ ಪ್ರಶ್ನೆ ಏನು ಬ್ರಿಜೇಶ್ ಕಾಳಪ್ಪನವ್ರು ಎತ್ತಿದ ಪ್ರಶ್ನೆ, ಬ್ರಿಜೇಶ್ ಕಾಳಪ್ಪನವ್ರಿಗೂ ಗೊತ್ತು, ಕಾನೂನಲ್ಲಿ ನಾವು ಯಾವುದೇ ವಕೀಲರನ್ನ ನಾವು ತಗೊಂಡ್ರೆ ಏನಾಗಿ ವೈಯಕ್ತಿಕವಾಗಿ ಆ ವಕೀಲನಿಗೂ ಆ ಕಕ್ಷಿದಾರನಿಗೂ ಇರೋ ಒಂದು ಬಾಂಧವ್ಯ, ಆ ಒಂದು ನೆಂಟಸ್ತಿಕೆ, ಆ ವಕೀಲ ಸೆಂಟ್ರಲ್ ಗವರ್ಮೆಂಟ್ ಮಾರಲ್ ಪ್ರಾಪರ್ಟಿ ಇಲ್ಲ ಅಂತ ಆಯ್ತು. ರೆಪ್ರೆಸೆಂಟ್ ಮಾಡೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಗೆ ಮಾರಲ್ ಪ್ರಾಪರ್ಟಿ ಇಲ್ಲ, ಅವ್ರು ಏನ್ ಬೇಕಿದ್ರು ಅಲೌ ಮಾಡ್ತಾರೆ. ಕ್ಷುಲ್ಲಕ ವಿಷಯಗಳ ಮೇಲೆ ಬಂದು ಮಾಡಿದ್ರಾಗಲ್ಲ. ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನ ಇವರು ಎತ್ತಿದ್ದಾರೆ, ಏನು ಭಾವನಾತ್ಮಕವಾದ ಸಂಬಂಧ. ಅಲ್ವಾ ಇದು. ಆಮೇಲೆ ಇನ್ನೊಂದು ಸಾಕ್ಷ್ಯಗಳ ಮೇಲೆ, ಸಾಂದರ್ಭಿಕ ಸಾಕ್ಷ್ಯದ ಮೇಲೆ ನಿಂತಿದೆ. ಎಮೋಷನಲ್ ಆಗಿ ಕಾನೂನು ಕಣ್ಣೀರು ಸುರಿಸಕ್ಕಾಗಲ್ಲ, ಅಥವಾ ವಿವೇಕ್ ಕಣ್ಣೀರು ಸುರಿಸ್ತಾರೆ. ಒಂದು ವೇಳೆ ವಿವೇಕ್ ರೆಡ್ಡಿ ಅವರು ಹೇಳೋ ಹಾಗೆ ಭಾವನಾತ್ಮಕ ಸಂಬಂಧ ಇದೆ ಹೇಳೋದನ್ನ ನಾವು ವಾದಕ್ಕಾಗಿ ಒಪ್ಕೊಂಡ್ರು ಕೂಡ ಇಟ್ಕೊಳ್ಳಿ, ಆದ್ರೆ ಅದು ಇಟ್ಕೊಂಡ ಸಂದರ್ಭದಲ್ಲಿ ಅವರು ತಾವು ಈಗ ಹೊಂದಿರುವಂತ ಅಡಿಷನಲ್ ಸಾಲಿಸಿಟರ್ ಜನರಲ್ ಪೋಸ್ಟ್ ಇದೆಯಲ್ಲ ಅದರಿಂದ ಹೊರಗಡೆ ಬರಬೇಕು. ಅದು ಸರಿಯಾದ ಕ್ರಮ. ಇಲ್ಲಿ ಈಗ ಔಚಿತ್ಯದ ಪ್ರಶ್ನೆ ಇದು. ಅವರು ಆರ್ಗ್ಯೂ ಮಾಡ್ತಾರೆ, ಮಾಡಲಿ. ಒಂದು ವೇಳೆ ಯಾಕೆ ಈಗ ಉದಾಹರಣೆಗೆ ಗುಜರಾತ್ಗೂ ಕರ್ನಾಟಕಕ್ಕೂ ನಾಳೆ ಏನೋ ಡಿಸ್ಪ್ಯೂಟ್ ಬರುತ್ತೆ ಅಂತ ಅಂದ್ಕೊಳ್ಳೋಣ ಥಿಯರಿಟಿಕಲಿ. ನರೇಂದ್ರ ಮೋದಿ ಅವರು ಭಾವನಾತ್ಮಕ ಸಂಬಂಧ ಇದೆ ಗುಜರಾತ್ ಜೊತೆಗೆ, ಆದ್ದರಿಂದ ಅವ್ರು ಕರ್ನಾಟಕಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಗುಜರಾತಿಗೆ ಮಾತ್ರ ಪ್ರೈಮ್ ಮಿನಿಸ್ಟರ್. ಆ ಥರ ಇದೆ ಇವ್ರು ಆಗಿಬಿಟ್ಟು. ಅವರು ಹೆಸರಿನಲ್ಲಿ ಮಾತ್ರ ವಿವೇಕ ಉತ್ತರ ಕೊಡದೇ ಇರೋದೇ ಬೆಟರ್. ಇಲ್ಲ, ಅವ್ರು ಬುದ್ಧಿವಂತರು. ಅವ್ರಿಗೆ ಹೇಳ್ತಾರೆ ಪಾರ್ಟಿ ಲೈನು, ಪಾರ್ಟಿಯವ್ರು ಹೇಳ್ತಿರ್ತಾರೆ ಅದು ಉಪರ್ ವಾಲೆ ಬಹಳ ಲೆಜಿಟಿಮೇಟ್. ಪಾಪ ಐ ಅಂಡರ್ಸ್ಟ್ಯಾಂಡ್. ಒಂದು ವಿಷಯ ಏನಂತಂದ್ರೆ ಇಂತಹ ಕಾನೂನಿನ ಸಮರದಲ್ಲಿ ನಾವು ಯಾಕೆ ಆರ್ಡರ್ ತಗೊಳೋದಕ್ಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆನ ಕೇಂದ್ರೀಕರಿಸೋ ಬದಲು ನಾವೇನು ಮಾಡ್ತಾ ಇದ್ದೀವಿ, ಅವ್ರ ಲಾಯರ್ ಯಾಕಾದ್ರು ಇವ್ರ ಲಾಯರ್ ಯಾಕಾದ್ರು ತಿರುಳಿಗೆ ಹೋಗ್ತಾ ಇಲ್ಲ. ನೀವು ಬರೀ ಹೊರಗಡೆನೆ ಫ್ರಿಂಜ್ ನಲ್ಲಿ ಇದ್ದೀರಾ, ಹೊರಗಡೆ ನೀವು ಬರೀ ಹೊರಗಡೆನೆ ಹೋಗ್ತಾ ಇದ್ರೆ ಏನಾಗುತ್ತೆ, ವೀಕ್ಷಕರಿಗೆ ಏನಾಗುತ್ತೆ, ಬರೀ ಏನಪ್ಪಾ ಇದು ವಿಷಯಾಂತರಗಳ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ಹೊರತು ಕಾನೂನು ಸಮರದಲ್ಲಿ ಯಾಕೆ ಸೋತ್ವಿ. ಕಾನೂನು ಸಮರ ಅಂದ್ರೆ ನೀವೇನ್ ಹೇಳ್ತೀರಾ, ಅದೆಲ್ಲ ಬೇಡ, ನೀರ್ ಬರ್ಬೇಕು ಅಂತೀರಾ. ಈ ತರ ಕಾನೂನು ಸಮರದಲ್ಲಿ ಯಾಕೆ ನಮ್ಗೆ ತೊಂದರೆ ಆಯ್ತು, ಬಹಳ ಘೋರವಾದ ತಪ್ಪುಗಳಾಗಿದ್ದಾವೆ ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ವಿವೇಕ್ ರೆಡ್ಡಿ ಉತ್ತರ ಕರ್ನಾಟಕ ಜೊತೆ ನನಗೆ ಭಾವನಾತ್ಮಕ ಸಂಬಂಧ ಇದೆ ಕಣ್ರಿ. ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ. ನನಗೆ ನೀರು ನನ್ನ ಜನರಿಗೆ ನೀರು ಬೇಕು. ನಿಮ್ಮ ಕಾನೂನು ಒಟ್ಟಿನಲ್ಲಿ ಎಲ್ರಿಗೂ ಬೇಕು, ಎಂಪಿಗಳಿಗೆ ಬೇಕಾಗಿಲ್ಲ ಅಷ್ಟೇ. ಅದಕ್ಕೆ ಅದ್ರ ಮೇಲೆ ಕೇಂದ್ರೀಕರಿಸಿ ಬೇರೆ ವಿಷಯಾಂತರ ಮಾಡಬೇಡಿ. ಎಸ್ ಪ್ರಿಯ ವೀಕ್ಷಕರೇ, ಈಗಂದ್ರೆ ಇದ್ರ ಬಗ್ಗೆ ಪ್ರತಿಭಟನೆಗಳು ಈಗಾಗಲೇ ಪ್ರಾರಂಭ ಆಗಿವೆ. ನಾನು ವಿರಾಮಕ್ಕೆ ಹೋಗೋಕ್ಕಿಂತ ಮೊದಲು ಇನ್ನೊಂದು ಸುದ್ದಿ ಇದೆ ಸಂಬಂಧಪಟ್ಟಿದ್ದು, ಅದನ್ನು ತೆಗೆದುಕೊಂಡು ನಾವು ವಿರಾಮ ತಗೊಂಡು ಮುಂದಿನ ಸುದ್ದಿಯತ್ತ ಹೋಗ್ಬೋದು ಅನಿಸುತ್ತೆ. ಆದರೆ ಪ್ರತಿಭಟನೆಗಳು ಇವಾಗಲೇ ಪ್ರಾರಂಭ. ಯಾಕೆಂದರೆ ಅಲ್ಟಿಮೇಟ್ಲಿ ಜನರಿಗೆ ಕುಡಿಯುವ ನೀರು ಬೇಕನ್ರಿ. ಕಾನೂನು ಇದೆಯಲ್ಲ, ಕಾನೂನು ಚರ್ಚೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದ್ಭುತವಾದ ವಕೀಲರು ವಿವೇಕ್ ರೆಡ್ಡಿ ಅವರು, ಅವ್ರ ತಂದೆಯವರು ದೊಡ್ಡ ವಕೀಲರಾಗಿದ್ದರು, ಇವರು ದೊಡ್ಡ ವಕೀಲರು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ. ಐ ಅಪ್ರಿಸಿಯೇಟ್ ದ್ಯಾಟ್. ಆದರೆ ನನ್ನ ಪ್ರಶ್ನೆ ಇರೋದು, ನನಗೆ ಬೇಕಾಗಿರೋದು ನೀರು.
ಕಾನೂನು ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಒಬ್ಬ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಇರ್ಬೋದು. ನೀರು ಕೇಳುವವನು ಮುಂದೆ ಕೂತ್ಕೊಬಿಟ್ಟು ನೀವು ಭಗವದ್ಗೀತೆ ಓದಿದ್ರೆ ಏನಾಗುತ್ತೆ ರೀ? ಶ್ರೀಕೃಷ್ಣ ಯುದ್ಧದ ಸಂದರ್ಭದಲ್ಲಿ ಏನು ಹೇಳ್ದ, ಯುದ್ಧ ಭೂಮಿಯಲ್ಲಿ ಅಂತ ಭಾಷಣ ಹೊಡೆದ್ರೆ ವಾಟ್ ವಿಲ್ ಹ್ಯಾಪನ್? ನೋಡಿ ಹೆದರಬೇಡ ಅಂತಾನು ಅಂದ. ಯಾರು ಎದುರಾಳಿ ವೀಕ್ಷಕರ ಮುಂದೆ ಸುದ್ದಿ ತರೋಣ. ನಮ್ಮ ಎದುರಾಳಿಗಳು ಇವಾಗ ಪ್ರಧಾನಮಂತ್ರಿಗಳು, ನಮ್ಮ ಎದುರಾಳಿಗಳು ಇವಾಗ ಪ್ರಧಾನಮಂತ್ರಿಗಳಾಗಿದೆ. ಅದು ದುಃಖದ ವಿಚಾರ. ನಾವು ಸ್ಟಿಲ್ ಬಿಲೀವ್ ಯು ಸಿ ದಟ್ ನರೇಂದ್ರ ಮೋದಿ ನಮ್ಮೆಲ್ಲರ ಪ್ರಧಾನಿ, ನಮ್ಮ ಉತ್ತರ ಕರ್ನಾಟಕದ ಜನರ ಕೂಗಿಗೆ ಸ್ಪಂದಿಸಲಿ ಅಂತ. ಆದರೆ ಯಾಕೋ ಗೊತ್ತಿಲ್ಲ ಅವರಿಗೆ ಗೋವಾ ಹೆಚ್ಚು ಪ್ರೀತಿಪಾತ್ರವಾದ ರಾಜ್ಯ ಆಗಿರ್ಬೋದು. ನಂದೇನು ಆಕ್ಷೇಪ ಇಲ್ಲ, ಬಟ್ ಪ್ರಧಾನಿ ಆದವ್ರಿಗೆ ಆಗಬಾರ್ದು ಅಷ್ಟೇ. ಮಹಾರಾಷ್ಟ್ರದ ಬಗ್ಗೆ ಪ್ರೀತಿ ಇರ್ಬೋದು, ನಮ್ಮ ಬಗ್ಗೆ ಕೂಡ ಸ್ವಲ್ಪ ಪ್ರೀತಿ ತೋರಿಸಿ ಸ್ವಾಮಿ. ಯಾಕೆಂದರೆ ನಾವು 18 ಜನ MP ಕಳಿಸಿದ್ದೀವಿ, ತಾವು ಪ್ರಧಾನಿ ಆಗೋದ್ರಲ್ಲಿ ಕರ್ನಾಟಕದ ಪಾತ್ರ ಇದೆ ಅಲ್ವಾ? ಅಟ್ಲೀಸ್ಟ್ ಲಿಟ್ಲ್ ಬಿಟ್ ಮಧ್ಯಪ್ರವೇಶ ಮಾಡ್ಬೋದಾಗಿತ್ತು, ಅಗತ್ಯ ಇಲ್ಲ ಅಂತ ವಿವೇಕ್ ರೆಡ್ಡಿ ಹೇಳಿದ್ದಾರೆ. ಎಸ್ ಫೈನ್, ನೋ ಇಶ್ಯೂ ದಟ್. ಪಾರ್ಟಿ ಸ್ಟ್ಯಾಂಡ್ ಆದರೆ ಜನ ಇದ್ದಾರೆ, ಅವರು ಇದ್ದಾರೆ, ಮತ್ತು ಇಲೆಕ್ಷನ್ಗೆ ಬರ್ತಾರೆ. ಹೂ ಐ ಕಾನೂನಿನ ಸಮರದಲ್ಲಿ ಎಸ್ ನನಗೇನೇ ಇದನ್ನು ನೋಡೋಣ. ಇನ್ನು ಕೇಂದ್ರ ಸರ್ಕಾರ ಹೊರಡಿಸಿರೋ ಪಶ್ಚಿಮ ಘಟ್ಟ ಕುರಿತ ಈ ಅಧಿಸೂಚನೆಗೆ ರಾಜ್ಯ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿದೆ. ಮತ್ತೊಮ್ಮೆ ಆಕ್ಷೇಪಣೆ ಸಲ್ಲಿಕೆಗೆ ನಿರ್ಧರಿಸಿರೋ ಸರ್ಕಾರ ಅಗತ್ಯ ಬಿದ್ದರೆ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿಯೂ ತಿಳಿಸಿದೆ. ಕೇಂದ್ರದ ಕರಡು ಅಧಿಸೂಚನೆಗೆ ರಾಜ್ಯದ ವಿರೋಧ. ಮತ್ತೊಮ್ಮೆ ಆಕ್ಷೇಪಣೆಗೆ ರಾಜ್ಯ ಸರ್ಕಾರದ ತೀರ್ಮಾನ. ಕಸ್ತೂರಿ ರಂಗನ್ ವರದಿ ಸಂಬಂಧ ರಾಜ್ಯ ಸರ್ಕಾರ 2014 ಮತ್ತು 2015ರಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು. ಇದನ್ನ ಪರಿಗಣಿಸಿದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪ್ರದೇಶ ಅಂತ 3ನೇ ಬಾರಿ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಕೇಂದ್ರದ ಈ ಕ್ರಮ ಈಗ ರಾಜ್ಯವ್ಯಾಪಿ ತೀವ್ರ ವಿರೋಧಕ್ಕೆ ಕಾರಣ ಆಗಿದೆ. ಈ ಸಂಬಂಧ ವಿಧಾನಸೌಧದಲ್ಲಿಂದು ಪ್ರತಿಕ್ರಿಯಿಸಿದಂಥ ಅರಣ್ಯ ಸಚಿವ ರಮಾನಾಥ ರೈ ಈ ಕುರಿತಂತೆ ರಾಜ್ಯದ ಜನತೆಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅಂತ ಅಭಯವನ್ನ ನೀಡಿದ್ರು. ಜನವಸತಿ ಪ್ರದೇಶಗಳನ್ನ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶದಿಂದ ಹೊರಗಿಡೋಕೆ ಕೇಂದ್ರಕ್ಕೆ ಈಗಾಗಲೇ ಮನವಿಯನ್ನ ಮಾಡಿದೆ. ಈಗ ಹೊರಡಿಸಲಾಗಿರುವಂತಹ ಕರಡು ಅಧಿಸೂಚನೆ ಕುರಿತಂತೆ ರಾಜ್ಯ ಸರ್ಕಾರ ಮತ್ತೊಂದು ಆಕ್ಷೇಪಣೆಯನ್ನ ಸಲ್ಲಿಸಲಿದೆ. ಅಗತ್ಯ ಬಿದ್ದಲ್ಲಿ ಸರ್ವಪಕ್ಷ ನಿಯೋಗ ಕೇಂದ್ರಕ್ಕೆ ಕೊಂಡೊಯ್ಯಲಾಗುತ್ತೆ ಅಂತ ಕೂಡ ಹೇಳಿದ್ರು. ಮಧ್ಯಂತರ ವರದಿ ಕೊಟ್ಟಾದ್ಮೇಲೆ ಇದನ್ನು ಈ 1000 ಹೌದು ಸ್ವಲ್ಪ 1000 ಚಿಲ್ಲರೆ ಅದನ್ನು ನಾವು ರಿಡ್ಯೂಸ್ ಮಾಡಿ ನಾವು ಕಳಿಸ್ಕೊಟ್ಟಿದ್ದೇವೆ. ಅದನ್ನು ಅವರು ಒಪ್ಪಿಲ್ಲ. ಮತ್ತು ನಾವು ಒಬ್ಜೆಕ್ಷನ್ ಮಾಡಿ ಏನು ಕೊಟ್ಟಿದ್ದೇವೆ ಅದನ್ನು ನಾವು ಮತ್ತೆ ಕಳಿಸ್ತೇವೆ. ಇತ್ತ ಪ್ರದೇಶ ಕಾಂಗ್ರೆಸ್ ಕಿಸಾನ್ ಮಜ್ದೂರ್ ಘಟಕ ಕೇಂದ್ರದ ಕರಡು ಅಧಿಸೂಚನೆ ವಿರುದ್ಧ ಬೆಂಗಳೂರಿನಲ್ಲಿವತ್ತು ಪ್ರತಿಭಟನೆಯನ್ನ ನಡೆಸಿತು. ಕೆಪಿಸಿಸಿ ಕಚೇರಿಯಿಂದ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಪ್ರತಿಭಟನಾಕಾರರು ರ್ಯಾಲಿಯುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿದ್ರು. ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಒಳ್ಳೆ ಹಿಟ್ಲರ್ ಮಾದರಿಯಲ್ಲಿ ಆ ರೈತರನ್ನೆಲ್ಲ ಒಕ್ಕಲಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅನುಷ್ಠಾನ ಏನು ಮಾಡಕ್ಕೆ ನೋಡ್ತಾ ಇದ್ದಾರೆ. ಅದ್ರ ವಿರುದ್ಧ ಇವತ್ತು ನರೇಂದ್ರ ಮೋದಿಯವರ ವಿರುದ್ಧ ಇವತ್ತು ಕಂಟೋನ್ಮೆಂಟಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನಿಗೆ ಮುತ್ತಿಗೆ ಹಾಕಿ ಆ ರೈಲನ್ನು ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಿಸಾನ್ ಘಟಕದ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಕೈ ಹಾಕಿದ್ದೇವೆ. ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಇದರ ಪ್ರಕಾರ ವನ ಸಂಪತ್ತು, ವನ್ಯಜೀವಿ ರಕ್ಷಣೆಗಾಗಿ ಅರಣ್ಯ ಪ್ರದೇಶದಲ್ಲಿ ಎಲ್ಲ ಚಟುವಟಿಕೆಗೆ ನಿರ್ಬಂಧಿಸಲಾಗುತ್ತೆ. ಆದರೆ ಅಂತಿಮ ಅಧಿಸೂಚನೆ ಹೊರಡಿಸುವ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜನವಸತಿ ಪ್ರದೇಶವನ್ನ ಹೊರಗಿಡಬೇಕು ಎಂಬ ರಾಜ್ಯದ ಮೊರೆ ಹಾಗೂ ಈ ಸಂಬಂಧ ರಾಜ್ಯವ್ಯಾಪಿ ವ್ಯಕ್ತ ಆಗಿರುವಂತಹ ವಿರೋಧಕ್ಕೆ ಕೇಂದ್ರ ಸ್ಪಂದಿಸುವುದೇ ಅಥವಾ ಇಲ್ಲವೇ ಅನ್ನೋದು ಗೊತ್ತಾಗಲಿದೆ. ಮಸೂದ್ ದೊಡ್ಡಬಾಗಿಲು ಜೊತೆ ಸಂಧ್ಯಾ ಸೊರಬ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರಿಗೆ ನಾನೊಂದು ವಿರಾಮ ತಗೋತೀನಿ. ವಿರಾಮದ ನಂತರ ಈ BJPಯ ಬ್ರಿಗೇಡ್ ರಾಜಕಾರಣ, ಅದರ ನಂತರ ಯಾದ ಬೆಳವಣಿಗೆಗಳು, ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಬಾಯಿ ಅಂತ ಏನು ಅಪ್ಪುಗೊಂಡ್ರು, ಮೊದಲು BJP ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ BJPಯಲ್ಲಿ ಭುಗಿಲಿದ ಭಿನ್ನಮತಕ್ಕೆ ತೇಪೆ ಹಾಕೋದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮುಂದಾಗಿದ್ದಾರೆ. ಮೊದಲ ಹಂತವಾಗಿ ಬಳ್ಳಾರಿ ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಯಡಿಯೂರಪ್ಪ ಸಮ್ಮತಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲ ಬೇಡಿಕೆಗಳು ಈಡೇರಬೇಕು ಅಂತ ಅತೃಪ್ತರು ಪಟ್ಟು ಹಿಡಿದ್ದಾರೆ. ಇದಕ್ಕೆ ಈಶ್ವರಪ್ಪ ಕೂಡ ಸಾಥ್ ನೀಡಿದ್ದಾರೆ. ಇನ್ನು ಅತೃಪ್ತರ ಜೊತೆ ಯಡಿಯೂರಪ್ಪ ಇವತ್ತು ಸಭೆ ಕೂಡ ನಡೆಸಿದ್ರು, ಮನವೊಲಿಕೆಗೆ ಯತ್ನ ನಡೆಸಿದ್ರು. ಆದರೆ ಮನವೊಲಿಕೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂದರೆ ಅತೃಪ್ತರ ಹಿಂದೆ ಇರುವವರು ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅದು ಕೇಶವ ಕೃಪಾ ಇರ್ಬೋದು ಅಥವಾ ನಾಗ್ಪುರ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಎಸ್ ನೋಡಿ ಇದು ಏನು ವಿವರವನ್ನು
ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಯಡಿಯೂರಪ್ಪ ಸಮ್ಮತಿ. ಭಿನ್ನಮತೀಯರ ತಂತ್ರಕ್ಕೆ ಮಣಿದರ ಬಿಎಸ್ವೈ. ಎಲ್ಲ ಬೇಡಿಕೆ ಈಡೇರಿಕೆಗೆ ಬಿಜೆಪಿ ಅತೃಪ್ತರ ಪಟ್ಟು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಏಕಪಕ್ಷೀಯವಾಗಿ ಪದಾಧಿಕಾರಿಗಳ ನೇಮಕ ಮಾಡಿದ್ದಾರೆ ಅಂತ ಈಶ್ವರಪ್ಪ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾನೆ ಇದ್ದಾರೆ. ನಿನ್ನೆ ಭಿನ್ನಮತೀಯ ಮುಖಂಡರಾದ ಸೊಗಡು ಶಿವಣ್ಣ, ಭಾನುಪ್ರಕಾಶ್, ರವೀಂದ್ರನಾಥ್ ಮಾಧ್ಯಮಗಳ ಮುಂದೆ ತಮ್ಮ ವಿರುದ್ಧ ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅತೃಪ್ತರ ಬೇಡಿಕೆಗೆ ಸ್ಪಂದಿಸೋಕೆ ಮುಂದಾಗಿದ್ದಾರೆ. ಮೊದಲ ಹಂತವಾಗಿ ಬಳ್ಳಾರಿ ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಬಿಎಸ್ವೈ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಇನ್ನು ಬಳ್ಳಾರಿಯ ಹಾಲಿ ಅಧ್ಯಕ್ಷರಾಗಿದ್ದ ಗುರುಲಿಂಗೇಗೌಡ ಅವರ ಬದಲಾಗಿ ಚನ್ನಬಸವನಗೌಡ ಅವರನ್ನ ಬಳ್ಳಾರಿಯ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡೋದು ಬಹುತೇಕ ನಿಶ್ಚಿತವಾಗಿದೆ. ಇನ್ನು ಬೆಳಗಾವಿಯ ಜಿಲ್ಲಾಧ್ಯಕ್ಷರಾಗಿ ರಾಜೇಂದ್ರ ಹರಕುಣಿ ನೇಮಕ ಆಗೋ ಸಾಧ್ಯತೆ ದಟ್ಟವಾಗಿದೆ. ಅತೃಪ್ತರ ಬೆಂಬಲಕ್ಕೆ ನಿಂತಿರೋ ಪಕ್ಷದ ಹಿರಿಯ ಮುಖಂಡ ಈಶ್ವರಪ್ಪ ಜೊತೆ ಇಂದು ಯಡಿಯೂರಪ್ಪ ಪಕ್ಷದ ಕಚೇರಿಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದಂತ ಈಶ್ವರಪ್ಪ ಅತೃಪ್ತರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಮುಖಂಡರ ಬೇಡಿಕೆಯಂತೆ ಇದೇ 15ರ ಒಳಗೆ ಪದಾಧಿಕಾರಿಗಳ ಪಟ್ಟಿಯನ್ನ ಬದಲಾಯಿಸೋಕೆ ಪಕ್ಷದ ರಾಜ್ಯಾಧ್ಯಕ್ಷರು ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳೋ ಮೂಲಕ ಭಿನ್ನಮತೀಯರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ನನಗೆ ಬಿಪಿ ಶುಗರ್ ಇಲ್ಲ, ನನ್ನ ಸುದ್ದಿಗೆ ಬಂದವರಿಗೆ ಬಿಪಿ ಶುಗರ್ ಎರಡೂ ಬರುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ನಮ್ಮದು ಆರೋಗ್ಯ ಹೈ ಕ್ಲಾಸ್ ಇದೆ, ದಿನ ಬೆಳಿಗ್ಗೆ ಶಟ್ಲಾಡ್ತೀನಿ, ನನಗೆ ಬಿ ಪಿ ಶುಗರ್ ಇಲ್ಲ. ನನ್ನ ಸುದ್ದಿ ಬಂದವರಿಗೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ. ಫಸ್ಟ್ ಕ್ಲಾಸ್ ಇದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ, ನಂಬರ್ 1 ಪಾರ್ಟಿ. ಹಂಗಾಗಿ ಸ್ವಲ್ಪ ಅಲ್ಲೆಲ್ಲೋ ಹೋಗ್ತಾ ಇರೋಂಥ ಅಷ್ಟು ದೊಡ್ಡ ಪಾರ್ಟಿಗೆ, ಪಕ್ಷಕ್ಕೆ ಸಣ್ಣ ಪುಟ್ಟದೇನಾದ್ರು ಕೆಮ್ಮು, ನೆಗಡಿ, ಶೀತ ಬಂದರೆ ನೀವು ಕ್ಯಾನ್ಸರೇ ಬಂತು, ಅದು ಬಂತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದ್ಕೊಂಡು ಪತ್ರಿಕೆ ಟಿವಿಲಿ ಹಾಕ್ತೀರಿ. ನಿಮ್ಮ ಖುಷಿ, ನಾನು ಯಾಕೆ ಬೇಡ ಅನ್ಲಿ? ಅಲ್ಲದೆ ಅತೃಪ್ತರ ಬಣದಲ್ಲಿ ಮಾಜಿ ಸಚಿವ ರವೀಂದ್ರನಾಥ್ ಅವರನ್ನ ದೂರವಾಣಿಯಲ್ಲಿ ಸಂಪರ್ಕಿಸಿದಂತಹ ಬಿಎಸ್ವೈ ದಾವಣಗೆರೆ ಪದಾಧಿಕಾರಿಗಳ ಬದಲಾವಣೆ ಕುರಿತು ಚರ್ಚೆಗೆ ಆಹ್ವಾನಿಸಿದ್ದಾರೆ. ಇದಕ್ಕೆ ರವೀಂದ್ರನಾಥ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಎಸ್ವೈ ಮನವೊಲಿಕೆಗೆ ಇನ್ನು ಕೆಲ ಭಿನ್ನಮತೀಯ ನಾಯಕರು ಬೆಂಡಾಗಿಲ್ಲ. ಸೊಗಡು ಶಿವಣ್ಣ ತುಮಕೂರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಹಾಗೂ ಈಶ್ವರಪ್ಪ ಶಿವಮೊಗ್ಗ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಎಸ್ವೈಯಿಂದ ಇನ್ನೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಕೆಲ ಅತೃಪ್ತರ ಅಸಮಾಧಾನ ಮುಂದುವರೆದಿದೆ. ಅತೃಪ್ತರ ಬೇಡಿಕೆಗಳು ಸಕಾರಾತ್ಮಕವಾಗಿ ಇದೆಯೇ ಎಂಬ ಚರ್ಚೆ ಪಕ್ಷದಲ್ಲಿ ನಡೀತಾ ಇದೆ. ಹೀಗಾಗಿ ಈ ಬೇಡಿಕೆಗೆ ಸ್ಪಂದಿಸೋಕೆ ಮುಂದಾಗಿರುವಂತಹ ಯಡಿಯೂರಪ್ಪ ಕ್ರಮ ಕೂಡ ಪಕ್ಷದಲ್ಲಿರುವಂತಹ ಸಮಸ್ಯೆಗಳಿಗೆ ಬ್ರೇಕ್ ಹಾಕಬಹುದು ಎಂಬ ನಿರೀಕ್ಷೆಗಳು ಹುಟ್ಟಿಸಿದೆ. ಕ್ಯಾಮರಾಮನ್ ಬಸವರಾಜ್ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರು, ಇವತ್ತೇನು ಯಡಿಯೂರಪ್ಪನವರು 2 ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಸಮಸ್ಯೆ ಇನ್ನೂ ದೀರ್ಘವಾಗಿದೆ. ಅದು ಕೇವಲ 2 ಜಿಲ್ಲೆಗೆ ಮುಗಿಯುವಂಥದ್ದು ಅಂತ ಕಾಣ್ತಾ ಇಲ್ಲ. ಯಾಕಂದರೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷರದ್ದು ಭಾಳ ಪ್ರಮುಖವಾದ ಇಶ್ಯೂ ಇದೆ. ಅದರ ಬಗ್ಗೆ ಯಡಿಯೂರಪ್ಪ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ರುದ್ರೇಗೌಡರನ್ನ ಕೈ ಬಿಡೋದಕ್ಕೆ ಅವರು ಸಿದ್ಧರಿಲ್ಲ ಅನ್ಸುತ್ತೆ. ಎಸ್ ವಿವೇಕ್ ರೆಡ್ಡಿ, ಐ ವಾಂಟ್ ಟು ನೋ, ಒಂದು ಶುಗರು ಬಿ ಪಿ ಏನು ಹೇಳಿ, ಶುಗರು ಬಿ ಪಿ ಬಗ್ಗೆ ಈಶ್ವರಪ್ಪ ಏನು ಮಾತಾಡೋ ಒಂದು ಹೇಳಿದ್ದಾರೆ, ನನಗೆ ಶುಗರು ಬಿ ಪಿ ಇಲ್ಲ, ಸಂತೋಷ. ಬಟ್ ನನ್ನ ತಂಟೆಗೆ ಬಂದರೆ ಶುಗರು ಬಿ ಪಿ ಜಾಸ್ತಿ ಆಗುತ್ತೆ, ಬರುತ್ತೆ ಅಂತ ಹೇಳಿಲ್ಲ. ಅಂದರೆ ಈಗ ಶುಗರು ಬಿ ಪಿ ಇರೋರಿಗೆ ಜಾಸ್ತಿ ಆಗುತ್ತೆ, ಇರೋರಿಗೆ ಜಾಸ್ತಿ ಆಗುತ್ತೆ. ಹಾಗಿದ್ದರೆ ನಿಮ್ಮ ಪಕ್ಷದಲ್ಲಿ ಶುಗರು ಬಿ ಪಿ ಇರೋರು ಯಾರು? ಅದು ಯಾರಿಗೆ ಜಾಸ್ತಿ ಆಗ್ಬೋದು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವತ್ತಿನ ಬೆಳವಣಿಗೆಯನ್ನು ತಾವು ಅದು ಯಡಿಯೂರಪ್ಪನವರ ಗೆಲುವು ಅಂತಿರೋ, ಯಡಿಯೂರಪ್ಪನವರ ಸೋಲು ಅಂತಿರೋ? ಇದನ್ನು ಯಡಿಯೂರಪ್ಪನವರ ಗೆಲುವು ಅಂತಾನೆ ನಾವು ಪರಿಗಣಿಸಬೇಕಾಗತ್ತೆ. ಕಾರಣ ಏನಂತಂದರೆ, ಕೆಲವೊಂದು ಪರಿಸ್ಥಿತಿಗಳನ್ನ ನಿಭಾಯಿಸೋದಕ್ಕೆ ಅಥವಾ ಯಡಿಯೂರಪ್ಪನವರು ಇನ್ನು ಸ್ವಲ್ಪ ಎಲ್ಲರೂ ಎಲ್ಲ ಕಾರ್ಯಕರ್ತರನ್ನು ಒಳತಂದು ಏನು ಮಾಡಿ ಎಲ್ಲ ಕಾರ್ಯಕರ್ತರನ್ನು ಒಂದು ಅಧಿಕಾರದ ಹುದ್ದೆಗಳಲ್ಲಿ ಕೂಡಿಸಿ ನಾವು ಚುನಾವಣೆಗೆ ಹೋಗಬೇಕು ಅಂತ ಏನು ಆಶಾಭಾವ ಒಂದು ಮೂಡಿಸಿದ್ದಾರೆ, ಅದಕ್ಕೆ ಒಂದು ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಅಂತ ನಾವು ತಿಳಿಬೇಕಾಗುತ್ತೆ. ಎರಡನೇದಾಗಿ ಹೇಳ್ತೀವಿ. ಎರಡನೇದಾಗಿ ಪಾರ್ಟಿ ಬಹುದೊಡ್ಡ ಪಾರ್ಟಿ ಆದಾಗ ಕೆಲವೊಮ್ಮೆ ಹಳೆ ಕಾರ್ಯಕರ್ತರಾಗಲಿ ಹೊಸ ಕಾರ್ಯಕರ್ತರಾಗಲಿ ನಮಗೆ ಸರಿಯಾದ ಸ್ಥಾನಮಾನ ಕೊಡಬೇಕಿತ್ತು ಅಂತ ಏನೊಂದು ಅಳುಕಿರುತ್ತೆ. ಅದು ಬಹುಶಃ ಎಲ್ಲ ಪ್ರಜಾಪ್ರಭುತ್ವದ
ಅಡಿಯಲ್ಲಿ ನಡೆಸ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರುತ್ತೆ. ಎಸ್, ಇದಕ್ಕೆ ಯಡಿಯೂರಪ್ಪನವರು ನಾವು ಇಂಥ ಬದಲಾವಣೆಗಳನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ತೋರಿಸೋ ಒಂದು ಸಕಾರಾತ್ಮಕವಾದ ಒಂದು ನಿರ್ಣಯ. ಅಂದರೆ ನಾನು ಹೀಗೆ ಅಂದ್ಕೋಬೋದಾ ಸರ್, ಒಂದು ಯಡಿಯೂರಪ್ಪನವರು ಏನು ತಾನು ಈ ಸಮಸ್ಯೆ ಬಗೆಹರಿಸೋದಕ್ಕೆ ಕೆಲವು ಬದಲಾವಣೆ ಮಾಡ್ತೀನಿ ಅಂತ ಒಪ್ಪಿಕೊಂಡವ್ರದ್ದೇನಿದೆ ಎಂದೂ ಕೂಡ ಅವ್ರಿಗೆ ಕ್ಯಾರೆಕ್ಟರ್ ಆಗಿಲ್ಲ. ಎಮ್ ಐ ರೈಟ್ ಅವರು? ಅಲ್ಲ, ಯಾಕೆ ಯಾವತ್ತೂ ಕೂಡ ಯಡಿಯೂರಪ್ಪ ಆತ್ಮಾಭಿಮಾನ ಸ್ವಾಭಿಮಾನವನ್ನು ಮಾನ್ಯ ಯಡಿಯೂರಪ್ಪ ಸರ್ ಪ್ಲೀಸ್ ನಾನು ಪ್ರಶ್ನೆ ಹಲವಾರು ವರ್ಷಗಳಿಂದ ನೋಡಿದ್ದೀವಿ ಸರ್. ನನ್ನ ಪ್ರಶ್ನೆ ಎಷ್ಟು ಬಾರಿ ಅವರು ಒಂದು ಒಳ್ಳೆ ರೆಡ್ಡಿಯರ್ ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ ಸರ್. ಅವ್ರು ಎಂದೂ ಕೂಡ ತಲೆಬಾಗ್ದವರಲ್ಲ, ಎಂದೂ ಕೂಡ ಬೇರೆಯವ್ರ ಮಾತು ಕೇಳಿದವರಲ್ಲ, ಅಕ್ಕಪಕ್ಕ ಇರೋರು ಒಬ್ಬಿಬ್ರು ಬಿಟ್ಟು ಯೂಸ್ವಲಿ ಯಾರು ಮಾತು ಕೇಳಿದವರಲ್ಲ ಯಡಿಯೂರಪ್ಪನವರು. ಇವತ್ತು ಅವರು ತಮ್ಮ ಮೂಲಭೂತ ಕ್ಯಾರೆಕ್ಟರ್ಗೆ ಅದನ್ನು ಬದಲಿಸ್ಕೊಂಡು ತಲೆ ಬಗ್ದಾಗ ಕಾಣುತ್ತೆ. ಯಾಕೆಂದರೆ ಯಾವತ್ತೂ ಕೂಡ ನಾನು ಬದಲಾವಣೆ ಮಾಡಲಾರೆ. ಅವರು ಮೊದಲಿಂದ ನೀವು ಸ್ಟೇಟ್ಮೆಂಟ್ಗಳನ್ನು ಬೇಕಾದ್ರೆ ನಾನು ನಿಮಗೆ ಓದಿ ಹೇಳ್ತೀನಿ. ಮೊದಲು ಈ ಒಂದು ಬ್ರಿಗೇಡ್ ರಾಜಕಾರಣ ಪ್ರಾರಂಭ ಆದಮೇಲೆ ಅವ್ರು ಯಾವ್ಯಾವ ರೀತಿ ಹೇಳಿಕೆ ಕೊಟ್ಟಿದ್ರು ಅದು ನಾನು ತಮಗೆ ನೆನಪಿಸಬಲ್ಲೆ. ನನ್ನ ನೆನಪಿನ ಬುತ್ತಿಯಲ್ಲೂ ಇದೆ, ನನ್ನ ಥರ ಇದನ್ನು ತಂದಿದ್ದೀನಿ. ಬಟ್ ಇವತ್ತು ಅವರು ತಲೆ ಬಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಅದು ಯಡಿಯೂರಪ್ಪನವ್ರ ಕ್ಯಾರೆಕ್ಟರ್ ಅಲ್ಲ ಖಂಡಿತ. ಎಂದೂ ಕೂಡ ಯಡಿಯೂರಪ್ಪ ಇಸ್ ಯಡಿಯೂರಪ್ಪ. ಒಂದು ಹಿನ್ನೆಲೆನ ಮರಿತಾ ಇದ್ದೀರಾ ಭಟ್ರೆ. ಇವತ್ತು ನಡೆದಂತ ಸಭೆಗಳು ಯಾವ ಸಭೆಗಳು ಬಿಡಿ, ಶುಗರ್ ಹೇಳಲ್ಲ. ನಾನು ಅಲ್ಲ, ನೀವೊಂದು ಪ್ರಶ್ನೆ ಕೇಳಿದ್ರೆ ಒಂದು ನಿಮಿಷ ಇರಿ, ನಾನು ಪ್ರಶ್ನೆ ಕೇಳಿಬಿಡ್ತೀನಿ ಅಂದರೆ ಮುಗಿಸ್ಬಿಡ್ತೀನಿ. ನೀವು ಇವತ್ತಿನ ಚಟುವಟಿಕೆ ರಾಜಕೀಯ ಒಂದು ಹಿನ್ನೆಲೆ ಏನಿದೆ, ಇವತ್ತು ಏನು ನಡೀತು ಮೀಟಿಂಗ್ಸ್ ಪಾರ್ಟಿ ಆಫೀಸ್ನಲ್ಲಿ, ಎಲ್ಲ ಜಿಲ್ಲೆಗಳ ಒಂದು ಸಮಾಲೋಚನೆಯ ಸಭೆಗಳು ನಡೀತು. ಹೇಗೆ ನಾವು ಮುಂದುವರಿಸಬೇಕು ಪಾರ್ಟಿನ, ಹೇಗೆ ಒಂದೊಂದು ಜಿಲ್ಲೆನಲ್ಲಿ ನಾವು ಹೇಗೆ ಪಾರ್ಟಿಯನ್ನು ವೃದ್ಧಿಪಡಿಸಬೇಕು ಅಂತ ಸಮಯದಲ್ಲಿ ಇಲ್ಲೂ ಸಹ ಬೆಳ್ಳಾರಿನಲ್ಲಿ ಹಾಗೂ ಬಿಜಾಪುರ್ನಲ್ಲಿ ಬೆಳಗಾಂನಲ್ಲಿ ನಾವು ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಪಾರ್ಟಿಯನ್ನ ಇನ್ನಷ್ಟು ಬದಲಾವಣೆ ಮಾಡ್ತಾ ಇರೋದು ಈಶ್ವರಪ್ಪನ ಎರಡನೇದೇನಂತಂದ್ರೆ ಯಡಿಯೂರಪ್ಪನವರು ಬಗ್ಗದೇ ಇಲ್ಲ ಅಂತ ನೀವೇನು ಹೇಳ್ತಾ ಇದ್ದೀರಾ, ಅವ್ರು ಖಂಡಿತವಾಗೂ ಆ ಥರ ಅಲ್ಲ. ಅವರು ಯಾವಾಗಲೂ ಕೂಡ ಒಳ್ಳೆಯ ಒಂದು ವಿಷಯಗಳು ಎಲ್ಲಿ ಬರುತ್ತೆ ಅಲ್ಲಿ ಅದಕ್ಕೆ ಒಂದು ಮನೆಯನ್ನು ಕೊಡ್ತಾರೆ. ಕೇಳಿಸ್ಕೊಂಡಿದ್ದೀರಿ, ನಾ ಮತ್ತೇನು ಪ್ರಶ್ನೆ ಕೇಳಬೇಕಾಗಿಲ್ಲ. ಸರಿ, ಇವಾಗ ಏನಾಗಿದೆ, BJPಯಲ್ಲಿ ಅದು ಮುರಿದೋದ್ ಮನೆ, ಅಲ್ಲಿ ಹಂಚಿಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆದ್ರೂ ಅವ್ರು ಬೇರೆ ಬೇರೆ ಮನೆಯಲ್ಲಿ ಕೂತಿರೋರು ಏನು ಹೇಳ್ತಾ ಇದ್ದಾರೆ ಕೇಳಿ. ಅಲ್ಲ, ಬೇರೆ ಬೇರೆಯವ್ರನ್ನ ಕರೀತಿದ್ದಾರೆ ಅವರು. ಅಲ್ಲೇ ಮನೆಯೆಲ್ಲ ಒಡ್ಕ ಹೋಗ್ಬಿಟ್ಟಿದೆ. ಅಲ್ಲಿ ಒಬ್ಬೊಬ್ರು ಮಾತಾಡಲ್ಲ, ಇನ್ನೊಬ್ರು ಮುನಿಸ್ಕೊಂಡು ಹೊರಟೋಗ್ಬಿಡ್ತಾರೆ, ಬೇರೆ ಇನ್ನೊಬ್ರಿಗೆ ಏನೋ BP ಶುಗರ್ ಅಂತಾರೆ. ಇದೆಲ್ಲ ನಡೀತಿರುವಾಗ ಅವರು ಬೇರೆ ಬೇರೆಯವ್ರನ್ನ ಆಹ್ವಾನ ಮಾಡ್ತಿದ್ದಾರೆ, ಬನ್ನಿ ಬನ್ನಿ ಮನೆಗೆ ಅಂತ. ಸೊ ಇದು ಅವ್ರು BJPಗೆ ಇದ್ಕೊಳ್ಳಿ. ಬಟ್ ಏನಾಗಿದೆ, ನಿಮ್ಗೆ ಅನ್ಸೋ ಪ್ರಕಾರ ಇದು ಇವತ್ತೇನು ಯಡಿಯೂರಪ್ಪನವರು 2 ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಆಲೋಚನೆ ಮಾಡ್ತಾರೆ, ಇದು ಯಡಿಯೂರಪ್ಪನವ್ರು ಸೋಲ್ ಅನ್ಸುತ್ತೋ ಗೆಲುವು ಅನ್ಸುತ್ತೋ? ಅಲ್ಲ, ಅವ್ರು ಯಡಿಯೂರಪ್ಪನವ್ರು ಯಾವತ್ತೂ ಸೋಲೇ ಉಂಟು. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ, ಅವ್ರಿಗೆ ಫೆಬ್ರವರಿ 2018 ಅವ್ರಿಗೆ 75 ಮುಗಿದೋಗುತ್ತೆ, ಆಯಿತಾ. ಅಲ್ಲಿ ಮತ್ತೆ ಅವ್ರಿಗೆ ಬೇರೆ ಯಾವ ಮಾರ್ಗ ಇಲ್ಲ. ಅವ್ರು ಸೀದಾ ಮಾರ್ಗದರ್ಶಕ ಮಂಡಲ ಅಲ್ಲ, ಮೂಕದರ್ಶಕ ಮಂಡಲಕ್ಕೆ ಸೇರ್ಬೇಕಾಗುತ್ತೆ. ಅಲ್ಲ, ಈಗ 85 ವರ್ಷ ಆದವ್ರು ತಗೋತಿದಾರಲ್ಲ ಅವರು. ಅಲ್ಲ, ತಗೋತಿದ್ದಾರೆ, ಬಟ್ 75 ಪಕ್ಕದಲ್ಲಿ 85 ಅಲ್ಲ, ಅದು ಮೂಕದರ್ಶಕ ಮಂಡಲ್ಗೆ ಅವ್ರ ಮೆಂಬರ್ಶಿಪ್ ಕಮ್ಮಿ ಇದೆ ಅಂತೆ. ಈ ಮೂಕದರ್ಶಕ ಮಂಡಲದಲ್ಲಿ ಮೆಂಬರ್ಶಿಪ್ ಕಮ್ಮಿ ಇದೆ. ಎಲೆಕ್ಷನ್ ರಿಸಲ್ಟ್ ಬರಲಿ, ಯಾರು ಮೂಕ ದರ್ಶಕರಾಗ್ತಾರೆ ನೋಡೋಣ. ತುಂಬಾ ಕಮ್ಮಿ ಜನ ಇದ್ದಾರೆ. ಅದರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕು, ಮೂಕದರ್ಶಕರಾಗೋದ್ರಲ್ಲಿ ನಾವು ವೇಟ್ ಮಾಡ್ತಿದೀವಿ. ನಾವು ಅಷ್ಟು ವೇಟ್ ಮಾಡ್ತಾ ಇದೀವಿ. 11ನೇ ತಾರೀಕು ಮಾರ್ಚ್ ಬರಲಿ. ಅದಾದ್ಮೇಲೆ ಯಡಿಯೂರಪ್ಪನವರ ಮತ್ತೆ ಅನಂತಕುಮಾರ್ ಅವ್ರ ಸಂಭಾಷಣೆ ಇತ್ತಲ್ಲ, ಸೀಕ್ರೆಟ್ ಮಾತು, ಅದ್ರ ಬಗ್ಗೆ ನಿಮ್ಗೊಂದು ಗೊತ್ತಾಗುತ್ತೆ. ಮತ್ತೆ 11ನೇ ತಾರೀಕು ಆದ್ಮೇಲೆ. ಸೊ ಇವಾಗ 11ನೇ ತಾರೀಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಆನ್ಸರ್ ಕೊಟ್ಟೆ. ಸೊ ಈ ಮೂಕದರ್ಶಕ ಮಂಡಲ್ಗೆ ಅವ್ರು ಹೋಗ್ತಿದ್ದಾರೆ, ಫೆಬ್ರವರಿ ಆದ್ಮೇಲೆ ಅವ್ರು ಹೋಗ್ತಾರೆ. ಏಪ್ರಿಲ್ ಚುನಾವಣೆ, ಆಯ್ತಾ. ಮತ್ತೆ ಹೊಸ ರಾಜ್ಯ ಪದಾಧಿಕಾರಿಗಳೆಲ್ಲ ಬರಬೇಕಾಗುತ್ತೆ. ಸೊ ಇವಾಗ ಯಡಿಯೂರಪ್ಪನವರು ಇದು ವೈಂಡಿಂಗ್ ಆಫ್ ಪೀರಿಯಡ್ ಅಷ್ಟೇ. ಎಸ್ ಶಂಕರ್, ಐ ವಾಂಟ್ ಟು ನೋ, ನನಗೆ ಈ ಶುಗರು BP ಅಂತ ಭಾಳ ಒಂಥರ ಅದ್ಭುತವಾದ ಸ್ಟೇಟ್ಮೆಂಟು ಅಂತ ನನಗೆ ಅನಿಸ್ಬಿಡ್ತು ಈಶ್ವರಪ್ಪನವರು. ಯೂಶ್ವಲಿ ಈಶ್ವರಪ್ಪನವರು ಆ ರೀತಿ ಒಂಥರ ಸಟೈರ್ ಇಟ್ಕೊಂಡು ಮಾತಾಡೋ ಮನುಷ್ಯ, ನೇರ ಮಾತನಾಡೋರು ಅವರು. ಅಥವಾ ಅವ್ರಿಗೆ ಒಂಥರ ಹಿಂದೆಲ್ಲ ಹೊಡಿಕೊಂಡು ನೇರವಾಗಿ ಏನು ಹೇಳ್ಬೇಕು, ಏನೇ ಆಗಲಿ ಹೇಳೋಗ್ಬಿಡ್ತಾರೆ. ಇವತ್ತು ಅವ್ರು ಹೇಳಿದ್ದಿದೆಯಲ್ಲ, ಯಾರಿಗೆ ಶುಗರು BP ಇದೆಯೋ ಅವ್ರಿಗೆ ಜಾಸ್ತಿ ಆಗತ್ತೆ ನನ್ನ ತಂಟೆಗೆ ಬಂದರೆ ಅಂದರೆ, ಇದು ಯಾರಿಗೆ ಅವರು ಸೂಚಿ, ಯಾರು ನನಗೆ ಶುಗರು BP BJPಲಿ ಯಾರ್ಯಾರಿಗಿದೆ ಅಂತ ಆಲೋಚನೆ ಮಾಡ್ತೀನಿ, ನನಗೆ ಹೊಳಿತಾ ಇಲ್ಲ. ತುಂಬ ಜನರಿಗಿದೆ. ಅಲ್ಲ,
ಅದು ಭಾಳ ಸಿಗ್ನಿಫಿಕೆಂಟ್. ಯಾಕೆಂದರೆ ಅವಾಗ ತಾನೇ ಅವರು ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿ ಹೊರಗೆ ಬಂದರು. ಎಸ್, ಹೊರಗೆ ಬಂದ ತಕ್ಷಣ ಅವರು ಶುಗರ್ ಬಿ ಪಿ ಬಗ್ಗೆ ಮಾತಾಡಿದ್ರು. ಅಂದರೆ ನನ್ನ ಅಪ್ಪರ್ ಹ್ಯಾಂಡ್ ಇದು ಅಂತ ತೋರಿಸೋ ಸ್ಟೇಟ್ಮೆಂಟ್. ಅದು ಶುಗರ್ ಬಿ ಪಿದು ಬಿಡಿ, ಅದು ಇದು ನನ್ನ ಗೆಲುವು, ನಾನು ಅಪ್ಪರ್ ಹ್ಯಾಂಡ್ ಈಗ ನೋಡ್ತಾ ಇರಿ ಅನ್ನೋಂಥ ಒಂದು ಚಾಲೆಂಜಿಂಗ್ ಆದ ದಾಟಿ ಇದೆ ಅಲ್ಲಿ. ಶುಗರ್ ಬಿ ಪಿ ಯಾರಿಗಿದೆಯೋ ಅವ್ರಿಗೆ ಜಾಸ್ತಿ, ಯಡಿಯೂರಪ್ಪನವರಿಗಿದೆ ಅಂತ ಜಾಸ್ತಿ. ಅದೇನೆ ಅವ್ರ ಜೊತೆ ಮಾತಾಡ್ಕೊಂಬಂದ ತಕ್ಷಣ ಅವ್ರು ಈ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತಂದರೆ ಅದು ರಿಲೇಟ್ ಆಗುತ್ತೆ. ಹೌದು, ಅಲ್ಲಿ ಒಳಗೆ ಏನು ನಡೆದಿದೆಯೋ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಯಡಿಯೂರಪ್ಪನವರು ಈಗ ತಾತ್ಕಾಲಿಕವಾಗಿ ಇವ್ರಿಗೆ ಗೊತ್ತಿರುತ್ತೆ, ಹೇಳಲ್ಲ ಅವರು. ಅಲ್ಲ, ಶಂಕರ್ ಅವರು ವಿಶ್ಲೇಷಣೆಯಲ್ಲಿ ಒಂದು ವಿಶ್ಲೇಷಣೆ ಮರಿತಾ ಇದ್ದಾರೆ. ಈ ಥರ ರಾಜಕೀಯ ಪಕ್ಷಗಳಲ್ಲಿ ಒಂದು ಹೊಂದಾಣಿಕೆಯಿಂದ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಪ್ರೊಸೀಜರ್ ಏನಿದೆ, ಅಥವಾ ಸಹಭಾಗಿತ್ವ ಏನಿದೆ, ಸಹಬಾಳ್ವೆ ಏನಿದೆ, ಅಥವಾ ರಾಜಕೀಯ ನಾಯಕರಲ್ಲಿ ನಾವು ಈ ಒಂದು ಗುರಿ ದಾಟಬೇಕು ಅಂತೇನಿದೆ, ಅದರಿಂದ ಎಲ್ಲ ಫೋರ್ಸಸ್ ಯುನೈಟ್ ಆಗೋದನ್ನ ಮರಿತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಬಿಜೆಪಿಗೆ ಹೆಚ್ಚು ಶಕ್ತಿ ಅನ್ನೋದನ್ನ ಅವ್ರು ಮರಿತಾ ಇದ್ದಾರೆ. ಭಾಸ್ಕರ್, ಈಗ ಒಂದು ಮಾತಾಡಿದ್ರಲ್ಲ ಅವರು, ಸಹಬಾಳ್ವೆ ಪ್ರಶ್ನೆ. ಬಿಜೆಪಿ ಶಕ್ತಿ ಸಹಬಾಳ್ವೆ. ಇವತ್ತು ಮೀಟಿಂಗ್ ಏನು ನಡೀತು, ಯಡಿಯೂರಪ್ಪ ಮತ್ತು ಈಶ್ವರಪ್ಪರ ರಿಲೇಷನ್, ಅವರು ಅವಾಗವಾಗ ನೀಡುತ್ತಿರುವ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಜಗಳಗಳು, ಬ್ರಿಗೇಡು ಮೇಲೆ ಬಂದಿದೆ ಎಲ್ಲ ನೀವು ಗಮನಿಸ್ಬಿಟ್ಟು ಇದು ಸಹಬಾಳ್ವೆಯ ಲಕ್ಷಣ ಅಂತ ಅನಿಸುತ್ತಾ? ಇವತ್ತಿನ ಮೀಟಿಂಗು ಶುಗರು ಬಿ ಪಿ ಮಾತಾಡಿದ್ದು ಸಹಬಾಳ್ವೆ, ಇವರು ಸಹಬಾಳ್ವೆ ಅಂತಾರೆ. ಅದೇ ಈಗ ಮೊದಲನೇದಾಗಿ ಶುಗರು ಬಿ ಪಿ ಯಾರಿಗೆ ಇದೆ ಹೇಳೋದಕ್ಕಿಂತ ಯಾರಿಗೆ ಇಲ್ಲ ಹೇಳಿ ಕೇಳ್ಕೊಳ್ಳೋದು ಒಳ್ಳೆಯದು. ಈಶ್ವರಪ್ಪನವರೇನು ಕ್ಲೈಮ್ ಮಾಡ್ಕೊಂಡಿದ್ದಾರೆ ತಮಗೆ ಅದು ಸಮಸ್ಯೆ ಇಲ್ಲ ಅಂಥೇಳಿ. ಅವ್ರು ಹಾಗೇ ಇರಲಿ, ಟಚ್ ವುಡ್. ನನಗೆ ಯಾರಿಗೆ ಅದು ಸಮಸ್ಯೆ ಇಲ್ಲ ಅಂತಾರೋ ಅವರಿಗೆಲ್ಲ ಒಳ್ಳೆಯದನ್ನು ಹಾರೈಸ್ತೇನೆ. ಯಾಕೆಂದರೆ ಅದೆಲ್ಲ ಬೇಕಾದಷ್ಟು ಟನ್ಗಟ್ಟಲೆ ಇಟ್ಕೊಂಡಿರೋರು ನಮ್ಮಂಥವ್ರು. ಆದ್ದರಿಂದ ನಮಗಂಥವ್ರನ್ನ ನೋಡಿದರೆ ಸಹಜವಾದ ಖುಷಿ ಆಗುತ್ತೆ. ಅದು ಒಂದನೇದು. ಎರಡನೇದು, ಈಗ 2 ಜಿಲ್ಲಾ ಅಧ್ಯಕ್ಷರನ್ನು ಬದಲಾವಣೆ ಮಾಡೋದ್ರ ಬಗ್ಗೆ ಒಂದು ಒಪ್ಪಂದದ ಮಾತು ಬರ್ತಾಯಿದೆ. ನೀವೇ ಟಿ ವಿಯಲ್ಲಿ ತೋರಿಸಿದಾಗೆ, ನಿಮ್ಮ ಪರದೆಯಲ್ಲಿ ತೋರಿಸಿದಾಗೆ ಆ ಹೆಸರುಗಳು ಕೂಡ ಈಗ ಬರ್ತಾ ಇದೆ, ಹೊಸಬರು ಯಾರಾಗ್ಬೋದು ಅಂಥೇಳಿ. ಈಶ್ವರಪ್ಪನವರ ಸಮಸ್ಯೆ ಶುರುವಾಗಿರೋದು ಶಿವಮೊಗ್ಗದ್ದು. ಶಿವಮೊಗ್ಗ ಸಮಸ್ಯೆಗೆ ಈ ಪರಿಹಾರ ಇನ್ನೂ ನಮಗೆ ಸಿಕ್ಕಿಲ್ಲ. ಈ ಶಿವಮೊಗ್ಗದ ವಿಚಾರದಲ್ಲಿ ಈ ಒಳಗಡೆ ನಾವು ಈಗ ಹೊರಗಡೆ ಕೂತ್ಕೊಂಡು ನಾವು ಊಹಾಪೋಹದಲ್ಲಿ ಮಾತಾಡೋ ಅಂಥದ್ದು, ಮತ್ತು ಈ ಊಹಾಪೋಹ ರಾಜಕೀಯವಾಗಿ ಹೆಚ್ಚು ಸಮರ್ಥನೀಯವಾದ ಆದ್ದರಿಂದ ಅಲ್ಲಿ ಸಹಜವಾಗಿಯೇ ಆಗಿರುತ್ತೆ. ಶಿವಮೊಗ್ಗದ್ದನ್ನು ಏನು ಮಾಡಿರ್ತೀರಿ ಹೇಳಿ ಈಶ್ವರಪ್ಪನವ್ರು ಕೇಳಿರ್ತಾರೆ. ಅದ್ರ ಬಗ್ಗೆ ಅವರು ಯಡಿಯೂರಪ್ಪನವರು ಸರಿಯಾದ ಸಮರ್ಪಕವಾದ ಉತ್ತರವನ್ನು ಕೊಡದೇ ಇರ್ಬೋದು. ಹೀಗಾದರೆ ಆಗಲ್ಲ ಅನ್ನೋ ಮಾತನ್ನು ಆಡಿರ್ತಾರೆ. ಇದು ಯಡಿಯೂರಪ್ಪನಲ್ಲಿ ಇರ್ಬೋದಾದ ಬಿ ಪಿಯನ್ನು ಶುಗರನ್ನು ಹೆಚ್ಚು ಮಾಡಿರೋಂಥ ಸಾಧ್ಯತೆ ಇರ್ತದೆ. ಇದು ಒಂದನೇದು. ಆಮೇಲೆ ಎರಡನೇದು ನಾನು ಹೇಳಲೇಬೇಕಾಗಿರೋದು, ಡೇ 1ನಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇದು ಒಡಕಲ ಬಿಂಬ. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಸಂಬಂಧ ಇದೆಯಲ್ಲ, ಅದು ಒಡೆದು ಹೋದ ಕನ್ನಡಿ. ನೀವೇನೇ ತೇಪೆ ಹಚ್ಚಿ ಅಲ್ಲಿ ಒಂದು ಬಿಂಬ ಕಾಣೋಕ್ಕೆ ಸಾಧ್ಯ ಇಲ್ಲ. ಬ್ರಿಜೇಶ್ ಅವರೇ, ಒಡೆದು ಹೋದ ಕನ್ನಡಿನಲ್ಲಿ ನಿಮಗೆ 100 ಬಿಂಬ ಕಾಣುತ್ತೆ. ಸೊ ಹಾಗಾಗಿ ಇದು ನನ್ನ ಪ್ರಕಾರ ಇದು ಒಡಕಲ ಬಿಂಬ. ಈ ಒಡಕಲ ಬಿಂಬನೇ ಮುಂದಿಟ್ಕೊಂಡು ಅವ್ರು ಹೋಗ್ಬೋದು, ಚುನಾವಣೆಯನ್ನು ಗೆಲ್ಬೋದು, ಅದು ಬೇರೆ ಮಾತು. ಅದ್ರ ಬಗ್ಗೆ ನಂದೇನು ಇದಿಲ್ಲ. ಅವ್ರು ಗೆದ್ದರೆ ಗೆಲ್ಲಿ, ಅವರು ಜನ ಅವರಿಗೆ ಓಟ್ ಹಾಕಿದರೆ ಅವ್ರು ಗೆಲ್ಲಬೇಡ ಹೇಳೋದಕ್ಕೆ ನೀವ್ಯಾರು ಅಥವಾ ನಾನ್ಯಾರು, ಅದು ಅವರು ಬಂದೇ ಬರ್ಬೋದು. ಆದರೆ ಅವರು ಒಳಗಿನ ಈ ವೈಮನಸ್ಸೇ ಇದೆಯಲ್ಲ, ಇದನ್ನು ನಾವು ಯೋಚನೆ ಮಾಡಿದರೆ ಮುಂದೆ ಇವ್ರ ಕೈಗೆ ಅಧಿಕಾರ ಹೋದರೆ ಆವಾಗ ಮತ್ತೆ ಕ್ಯಾಬಿನೆಟ್ ಹಂತದಲ್ಲಿ ಇದೇ ಸಮಸ್ಯೆಗಳು ಬರ್ತದೆ. ರಚನೆ ಮಾಡಬೇಕಿದ್ರೆ ಯಾರಿಗೆ ಎಷ್ಟು ಕೊಡಬೇಕು ಅಂತ ಹೇಳೋದು ಬರ್ತದೆ. ಅದನ್ನೇ ನನ್ನ ಗುಂಪಿಗೆ ಎಷ್ಟು, ನಿಮ್ಮ ಗುಂಪಿಗೆ ಎಷ್ಟು, ಇವೆಲ್ಲದೂ ಬರ್ತದೆ. ಇವೆಲ್ಲದೂ ಒಂದು ರೀತಿಯ ಈ ಒಡಕಲ ಬಿಂಬದ ಧಾರಾವಾಹಿ ಅಷ್ಟೇ. UP ಎಲೆಕ್ಷನ್ಗೆ ಹೋಗ್ಬೇಕು. ಐ ವಾಂಟ್ ಟು ನೋ ಒಂದು, ಈಗ ಸಪೋಸ್ ಎಲ್ಲರಿಗೂ ಗೊತ್ತಿದೆ, ಈಗ ಭಾಸ್ಕರ್ ಹೇಳಿದ್ರು, ಶಂಕರ್ ಈಶ್ವರಪ್ಪನವರ ಪ್ರಮುಖ ಬೇಡಿಕೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷರ ಬದಲಾವಣೆ. ಅವ್ರು ಆ ವಿಚಾರದಲ್ಲಿ ಈಶ್ವರಪ್ಪ ಕಾಂಪ್ರಮೈಸ್ ಆಗಲ್ಲ. ಸಹಬಾಳ್ವೆಯ ಉದ್ದೇಶದಿಂದ ಯಡಿಯೂರಪ್ಪನವರು ರುದ್ರೇಗೌಡರನ್ನು ಕೂಡ ಸ್ಯಾಕ್ರಿಫೈಸ್ ಮಾಡ್ಬೋದು ಅನ್ಸುತ್ತೆ ತಮಗೆ? ಒಂದು ಭಾಸ್ಕರ್ ಅವರು ಹೇಳಿದ್ದು ಒಂದೆರಡು ವಿಷಯ ಪ್ರಸ್ತಾಪಿಸ್ಬಿಡ್ತೀನಿ. ಅಲ್ಲ, ಇದಕ್ಕೆ ನಾನು ಅವ್ರು ಹೇಳ್ಬಿಟ್ಟಿದ್ದಾರೆ ನಮ್ಮ ಪಾರ್ಟಿ ಮೇಲೆ. ಅದರ ನೈಜತ್ವವನ್ನು ಅಟ್ಲೀಸ್ಟ್ ಚರ್ಚೆ ಸಹಬಾಳ್ವೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್. ಯು ರೆಫರ್ ದ ವರ್ಡ್ ಸಹಬಾಳ್ವೆ. ಐ ವಾಂಟ್ ಟು ನೋ ಬಿಜೆಪಿಯ ಒಳಗಡೆ ಸಹಬಾಳ್ವೆ ಬಹಳ ಅದ್ಭುತವಾದ ವರ್ಡ್. ಭಾಸ್ಕರ್ ಅವರು ಸಹಬಾಳ್ವೆ ದೃಷ್ಟಿಯಿಂದ ಅವರೇ ಊಹಿಸ್ಕೊಂಡು ಏನಾಗಿರ್ಬೋದು ಏನು ಅಂತ ಅದನ್ನ ಒಂದು ಚಿತ್ರಣನೇ ಮಾಡಿಬಿಟ್ರು. ಇಲ್ಲಿ ಅಲ್ಲಿ ಊಹೆ ಅಂತಾನೆ ಹೇಳಿದ್ದಾರೆ. ಹೌದು. ಸೊ ಅದು ಊಹೆ ಅಂತಂದ ಮೇಲೆ ಊಹೆಗೆ ಎಷ್ಟು ಸಾಮಾನ್ಯವಾಗಿ ಇಂಥ ಊಹೆಗಳು ಸುಳ್ಳಾಗಲ್ಲ. ಊಹೆಗೆ ಎಷ್ಟು ಮೌಲ್ಯ ಕೊಡಬೇಕೋ ಅಷ್ಟು ಮೌಲ್ಯ ಕೊಡಬೇಕಾಗುತ್ತೆ. ಆದ್ದರಿಂದ ಆ ಊಹೆ ಆಧಾರದ ಮೇಲೆ BJPಯ ಭವಿಷ್ಯವನ್ನು ಅವ್ರು ನಿರ್ಧರಿಸೋದಕ್ಕಾಗಲ್ಲ. ಎರಡನೇದು ಏನಂತಂದರೆ, ಖಂಡಿತವಾಗೂ ಎಲ್ಲ ವಿಷಯಗಳಿಗೂ
ಯಡಿಯೂರಪ್ಪನವರು ಸ್ಪಂದಿಸ್ತಾರೆ ಅಂತ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ಆದ್ರಿಂದ ನಾನು ಒಂದು ವಿಷಯವನ್ನ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಶಿವಮೊಗ್ಗ ವಿಚಾರದಲ್ಲೂ ಸಹ ಯಡಿಯೂರಪ್ಪನವರು ಖಂಡಿತವಾಗೂ ಯಾವ ಬೇಡಿಕೆಗಳಿದೆ ಪಾರ್ಟಿಯ ಒಳಿತಿಗೆ ಒಳ್ಳೇದಾದ್ರೆ ಖಂಡಿತವಾಗೂ ಮಾಡ್ತಾರೆ. ಆದ್ರಿಂದ ಅದು ಓಪನ್ ಡೋರೋ ಅಥವಾ ಶಟ್ ಡೋರೋ ಅಂತ ಇವಾಗೆ ನಿರ್ಧರಿಸೋದಕ್ಕಾಗಲ್ಲ. ಸಮಾಲೋಚನೆ ಮಾಡಿ, ಕೋರ್ ಕಮಿಟಿನಲ್ಲಿ ಸಮಾಲೋಚನೆ ಮಾಡಿ, ನಾಯಕರ ಜೊತೆ ಸಮಾಲೋಚನೆ ಮಾಡಿ ಅವರು ತೀರ್ಮಾನ ತಗೊಂತಾರೆ. ಮುಂದಿನ ಚುನಾವಣೆಗಳಿಗೆ 2018 ಎಲೆಕ್ಷನ್ಗೆ ಬ್ರಿಜೇಶ್ ಕಾಳಪ್ಪನವ್ರನ್ನು ಅದೇ ಕೇಳ್ತಾ ಇದ್ದೀನಿ ನಾನು. 2018 ಎಲೆಕ್ಷನ್ಗೆ ಅವರ ಒಂದು ಲೀಡರ್ಶಿಪ್ ನಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ. ಆದ್ರಿಂದ ಆ ಲೀಡರ್ಶಿಪ್ಗೆ ಎಲ್ಲರೂ ಕೂಡ ಸರ್ವಾತೀತವಾಗಿ ನಮ್ಮ ಇಡೀ ಪಾರ್ಟಿಯ ವ್ಯವಸ್ಥೆನೆ ನಿಂತಿದೆ ಸರ್. ಆದ್ರಿಂದ ಅದನ್ನ ನಾವೆಲ್ಲ ಒಪ್ಕೊಳ್ಳೋಣ. ನಾವು ಇಡೀ ಬೆಳವಣಿಗೆ ನೋಡೋಣ ಸರ್. ಒಂದು ಸ್ಟೇಟ್ಮೆಂಟ್ ಅಲ್ಲ, ಏನು ಯಡಿಯೂರಪ್ಪರ ಅಧ್ಯಕ್ಷರಾದ ಮೇಲೆ ಏನು ಈ ಅತೃಪ್ತಿಯ ಪರ್ವ ಪ್ರಾರಂಭ ಆಯಿತು, ಆ ಸಂದರ್ಭದಲ್ಲಿ ಮೊದಲು ಪಕ್ಷದ ಉಸ್ತುವಾರಿ ಮುರಳೀಧರ್ ರಾವ್, ನಂತರ ನಿಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಕರೆದು ಕೆಲವು ಸೂಚನೆಗಳನ್ನು ಕೊಟ್ಟರು ಅಂತ ಹೇಳಲಾಗ್ತಾ ಇದೆ. ಅದನ್ನು ಓಪನ್ ಆಗಿ ಕೂಡ ಈಶ್ವರಪ್ಪ ಒಂದೆರಡು ಬಾರಿ ಹೇಳಿದ್ದಾರೆ. ಅದನ್ನು ಯಡಿಯೂರಪ್ಪ ಪಾಲನೆ ಮಾಡಿಲ್ಲ ಅಂತ ದೂರಿತ್ತು. ಅದಾದಮೇಲೆ ಇಬ್ಬರನ್ನು ದೆಹಲಿಗೆ ಕರೆಸಿದ್ರು. ಎಮ್ ಐ ರೈಟ್ ಸರ್? ಕರೆಕ್ಟ್, ಫೈನ್. ಅವ್ರು ಕರೆಸಿದ್ರು, ಅಲ್ಲಿ ಕೆಲವು ಉಪದೇಶ ಮಾಡಿ ನೀವು ಹೊಂದಾಣಿಕೆ ಮಾಡಿ ಅಂತಂದರು. ಪದಾಧಿಕಾರಿಗಳ ಎಲ್ಲೆಲ್ಲ ಬದಲಾವಣೆ ಮಾಡಬೇಕು ಅಂತಂದರು. ಅದು ಅನುಷ್ಠಾನಕ್ಕೆ ಬಂದಿಲ್ಲ ಅಂತೇಳಿ ಒಂದು 15 ಜನ ಅತೃಪ್ತರು ನಿನ್ನೆ ಸಭೆ ಸೇರಿದ್ರು. ಎಮ್ ಐ ರೈಟ್ ಸರ್? ರಾಂಗ್ ಅಂದರೆ ಹೇಳಿ. ಕರೆಕ್ಟ್. 15 ಜನ ಸಭೆ ಸೇರಿದ ಅವರ ಮೂಲ ಆರೋಪ ಏನಾಗಿತ್ತು ಅಂದರೆ, ಏನು ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ, ಅದರ ಅನುಷ್ಠಾನ ಆಗಿಲ್ಲ ಅಂದರೆ ದಟ್ ಮೀನ್ಸ್ ನಿನ್ನೆ ಇವತ್ತಿನವರೆಗೆ ಪಕ್ಷದ ಅಧ್ಯಕ್ಷರು ಮೌಖಿಕವಾಗಿ ನೀಡಿದ ಸೂಚನೆಗಳು, ಪಕ್ಷದ ಅಧ್ಯಕ್ಷರು ಏನು ಸಮಾಲೋಚನೆ ಸಭೆಯಲ್ಲಿ ನೀಡಿದ ಸೂಚನೆ ಏನಿದೆ ಅದು ಅನುಷ್ಠಾನಗೊಂಡಿಲ್ಲ. ಹಾಗಿರುವಾಗ ನೀವು ಹೇಗೆ ಯಡಿಯೂರಪ್ಪನವರು ಎಲ್ಲದೂ ಅನುಷ್ಠಾನಗೊಳ್ಳೋದಕ್ಕೆ ಇವತ್ತೇ ಅಂತ್ಯ ಅಲ್ಲ, ಅಥವಾ ಇವತ್ತು ಶುರು ಆಗಿದೆ ಇವತ್ತಿನ ಬೆಳವಣಿಗೆಯಲ್ಲಿ ಇಬ್ಬರು ಅಧ್ಯಕ್ಷರನ್ನ ಚೇಂಜ್ ಮಾಡೋದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದಾರೆ. ಹಂತವಾಗಿ ಅದು ಬದಲಾವಣೆ ಹಾಕೊಂಡು ಹೋಗುತ್ತೆ. ಆದ್ರಿಂದ ಅದು ಆಗೇ ಇಲ್ಲ, ಇನ್ನು ಮುಂದೆ ಆಗಲ್ಲ ಅಂತ ಹೇಗೆ ಹೇಳ್ತೀರಾ ಭಟ್ರೆ? ಅಲ್ಲಲ್ಲ, ಇಲೆಕ್ಷನ್ ಕಿಂತ ಬದಲಾಗುತ್ತೆ. ಒಂದು ಒಳ್ಳೆ ಬೆಳವಣಿಗೆ ಆಗಿದೆಯಲ್ಲ ಇವತ್ತು, ಒಳ್ಳೆ ಬೆಳವಣಿಗೆ ನಿಮ್ಮ ಪಾರ್ಟಿ ಅದನ್ನ ಬೆಳವಣಿಗೆಯಿಂದ ಬಹುಶಃ ನೀವು ಒಂದನ್ನ ಗುರುತಿಸ್ತಾ ಇಲ್ಲ. ಪಾರ್ಟಿಯ ಫೋರ್ಸಸ್ ಯುನೈಟ್ ಆಗ್ತಾ ಇದೆ ಯಡಿಯೂರಪ್ಪನವರಿಂದ. ಆ ಯುನೈಟ್ ಆಗ್ತಾ ಇರೋದ್ರಿಂದ ಆ ಫೋರ್ಸಸ್ಸು ಬಹುಶಃ ನಮ್ಮ ಎದುರಾಳಿಗಳಿಗೆ ಬಹಳ ದೊಡ್ಡ ಒಂದು ಕಂಟಕ ಕಾದಿದೆ, ಸವಾಲ್ ಕಾದಿದೆ. ಕಂಟಕಗಿಂತ ಸವಾಲ್ ಕಾದಿದೆ, ಅದನ್ನ ಎದುರಿಸಬೇಕಾಗತ್ತೆ. ಸೊ ಆ ಯುನೈಟಿಂಗ್ ಫೋರ್ಸಸ್ ಏನಾಗಿದೆ, ಪಾರ್ಟಿನಲ್ಲಿ ಇದ್ದಿದ್ದ ಒಂದು ಚೂರು ಆಯ್ತು. ನಮ್ಮ ಸಮಯ ಬೇರ್ತಾ, ನಾನು UP ಎಲೆಕ್ಷನ್ ನೋಡ್ಬಿಟ್ಟು ಒಂದು ನಿಮಿಷ ಮಾತಾಡಬೇಕು. ಸುದೀರ್ಘ 1 ತಿಂಗಳ ಕಾಲ ನಡೀತಾ ಬಂದಿದ್ದ ಪಂಚ ರಾಜ್ಯಗಳ ಮತದಾನಕ್ಕೆ ನಾಳೆ ತೆರೆ ಬೀಳಿದೆ. ಉತ್ತರ ಪ್ರದೇಶದಲ್ಲಿ 7ನೇ ಹಂತ ಮತ್ತು ಮಣಿಪುರದಲ್ಲಿ 2ನೇ ಹಂತದ ಮತದಾನದೊಂದಿಗೆ 5 ರಾಜ್ಯಗಳ ಮತದಾನ ಸಂಪೂರ್ಣವಾಗಲಿದೆ. ಉತ್ತರ ಪ್ರದೇಶದಲ್ಲಿ ಪ್ರಧಾನಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಮತದಾನ ನಡೆಯಲಿದ್ದರೆ, ಮಣಿಪುರದಲ್ಲಿ ಹೋರಾಟಗಾರ್ತಿ ಇರೋಮ್ ಶರ್ಮಿಳಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ಅದು ಎಲ್ಲರ ಕುತೂಹಲವನ್ನು ಕೆರಳಿಸಿದೆ. ನಾಳೆ ಪಂಚರಾಜ್ಯಗಳ ವಿಧಾನಸಭೆ ಮತದಾನಕ್ಕೆ ತೆರೆ. 7ನೇ ಹಂತದ ಮತದಾನಕ್ಕೆ ಸಜ್ಜಾದ ಉತ್ತರ ಪ್ರದೇಶ, 2ನೇ ಹಂತದ ಮತದಾನಕ್ಕೆ ಅಣಿಯಾದ ಮಣಿಪುರ. ನಾಳೆ ಉತ್ತರ ಪ್ರದೇಶ ಹಾಗೂ ಮಣಿಪುರ ವಿಧಾನಸಭೆಗೆ ಕೊನೆ ಹಂತದ ಮತದಾನ ನಡೀತಿದೆ. ಪ್ರಧಾನಮಂತ್ರಿಯ ಸ್ವಕ್ಷೇತ್ರ ವಾರಣಾಸಿ ಸೇರಿದಂತೆ ಸೋನ್ಭದ್ರಾ, ಮಿರ್ಜಾಪುರ್, ಗಾಜಿಪುರ್, ಜೌನ್ಪುರ್ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ. 535 ಅಭ್ಯರ್ಥಿಗಳ ಹಣೆಬರಹ ನಾಳೆ ನಿರ್ಧಾರವಾಗಲಿದೆ. ಉತ್ತರ ಪ್ರದೇಶದಲ್ಲಿ 40 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬಿಎಸ್ಪಿಯಿಂದ 40 ಜನ ಅಭ್ಯರ್ಥಿಗಳು, ಬಿಜೆಪಿಯಿಂದ 32 ಜನ, ಎಸ್ಪಿಯಿಂದ 31 ಜನ, ಕಾಂಗ್ರೆಸ್ನಿಂದ 9 ಜನ ಕಣಕ್ಕಿಳಿಯಲಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ ಬಹುಕೇಂದ್ರಿತ ಪ್ರದೇಶ ಅಂದರೆ ಅದು ನರೇಂದ್ರ ಮೋದಿಯವರ ಲೋಕಸಭಾ ಕ್ಷೇತ್ರ ವಾರಾಣಸಿಯಿಂದಲೇ ಅತಿ ಹೆಚ್ಚು ಜನ ಅಭ್ಯರ್ಥಿಗಳು ಕೂಡ ಸ್ಪರ್ಧಿಸಲಿದ್ದಾರೆ.
ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿರುವ ವಾರಾಣಸಿಯಲ್ಲಿ ಕಳೆದ 2 ದಿನಗಳಿಂದ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ನಡೆಸಿದರು. ಇನ್ನು ಕಾಂಗ್ರೆಸ್ ಎಸ್ಪಿ ಮೈತ್ರಿ ಪಕ್ಷವೂ ಕೂಡ ರೋಡ್ ಶೋ ನಡೆಸಿ ತಮ್ಮ ಬಲಾಬಲವನ್ನ ಪ್ರದರ್ಶಿಸಿದರು. ಇನ್ನು ಮಣಿಪುರದ 22 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 98 ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಕಣಕ್ಕೆ ಇಳಿದಿದ್ದಾರೆ. ಗುಡ್ಡಗಾಡು ಜಿಲ್ಲೆಗಳಾದ ಉಕ್ರುಲ್, ಚಂದೇಲ್, ಸೇನಾಪತಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ. ಮುಖ್ಯಮಂತ್ರಿ ಓಕ್ರಾಮ್ ಐಬೋಬಿ ಸಿಂಗ್, ಉಪಮುಖ್ಯಮಂತ್ರಿ ಜೈ ಖಂಗಂ ಕೂಡ ಕಣದಲ್ಲಿದ್ದಾರೆ. ಸಿಎಂ ಓಕ್ರಾಮ್ ಐಬೋಬಿ ವಿರುದ್ಧ 16 ವರ್ಷ ಸೇನೆಯ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡಿ ಸೈ ಎನಿಸಿಕೊಂಡ ಇರಂ ಶರ್ಮಿಳಾ ಕೂಡ ಸ್ಪರ್ಧಿಸಲಿದ್ದು ಚುನಾವಣಾ ಕಣ ರಂಗೇರಿದೆ. ಬಹುದಿನಗಳಿಂದ ದೇಶದ ಗಮನವನ್ನ ತಮ್ಮತ್ತ ಸೆಳೆದಿದ್ದ ಪಂಚರಾಜ್ಯಗಳ ಮತದಾನ ನಾಳೆ ಪೂರ್ಣಗೊಳ್ಳಲಿದ್ದು ಮಾರ್ಚ್ 11ಕ್ಕೆ 5 ರಾಜ್ಯಗಳ ಫಲಿತಾಂಶ ಹೊರಬೀಳಲಿದೆ. ಪಕ್ಷದ ಭವಿಷ್ಯ, ಅಭ್ಯರ್ಥಿಗಳ ಭವಿಷ್ಯ ಅಂದು ನಿರ್ಧಾರವಾಗಲಿದೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ನಾಳೆ ಕೊನೆಯ ಹಂತದ ಮತದಾನ ನಡೆಯಲಿದೆ. ಏನು 11ರಂದು ಮತಗಳ ಎಣಿಕೆ ನಡೀತಾ ಇದೆ. ಇಡೀ ಉತ್ತರ ಪ್ರದೇಶದ ರಾಜಕಾರಣ ಏನಿದೆ ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತಂದರೆ ಅಲ್ಲಿ ಕೆಲಸ ಮಾಡುವ ಬೇರೆ ಬೇರೆ ಅಂಶಗಳೇನಿವೆ ಅದು ಕೆಲವು ವಾಹಿನಿಗಳು ಕೆಲವು ಅಂಶಗಳನ್ನ ಪರಿಗಣಿಸಿದ್ದಾರೆ, ಕೆಲವು ವಾಹಿನಿಗಳು ಕೆಲವು ಅಂಶಗಳನ್ನು ಪರಿಗಣಿಸಿಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯ ನಂತರ ಗಂಗೆಯಲ್ಲಿ ತುಂಬ ನೀರು ಹರಿದಿದೆ. ಆ ಸಿಚುವೇಶನ್ ಇಲ್ಲ ಅನ್ನೋದು. ಯಾಕೆಂದರೆ ಜಾಟ್ ಸಮುದಾಯ ಏನಿದ್ದಾರೆ, ಜಾಟ್ ಸಮುದಾಯ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಸಂಪೂರ್ಣ ಬೆಂಬಲ ನೀಡ್ತಾರೆ. RLD ಕಡೆ ಹೋದಂಥ ಸಾಧ್ಯತೆ ಕಾಣ್ತಾ ಇದೆ. ಸೊ ಅದೊಂದು ಅವರು ಬ್ರಾಹ್ಮಣ ಮತ ಕೂಡ ಕಾನ್ಸಂಟ್ರೇಟ್ ಆಗಿತ್ತು. ಅತಿ ಹೆಚ್ಚು ಬ್ರಾಹ್ಮಣರಿರುವ ರಾಜ್ಯ ಉತ್ತರ ಪ್ರದೇಶ. ಸೊ ಆ ಬ್ರಾಹ್ಮಣರಲ್ಲೂ ಕೂಡ ಅವರು ಏನು ಮಾಯಾವತಿಯವರ BSP ಜೊತೆಗೆ ಒಂದು ಪರ್ಸೆಂಟೇಜ್ ಆಫ್ ವೋಟ್ ಹೋಗಿದೆ ಅನ್ನೋದು. ಅದರ ಜೊತೆಗೆ ಮುಸ್ಲಿಂ ವೋಟ್ ಏನಿದೆ ಅದು ಯಾವ ಪಕ್ಷದಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ ಬಹಳ ಮುಖ್ಯವಾದ್ದು. ಇಡೀ ಮುಸ್ಲಿಂ ಸಮುದಾಯ BSP ಜೊತೆಗೆ ನಿಂತ್ಕೊಳ್ತಾ ಆವಾಗ ಒಂದು ಫಲಿತಾಂಶ ಬರುತ್ತೆ. ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ ಅವ್ರ ಜೊತೆ ನಿಂತ್ಕೊಂಡ್ರೆ ಆಗೊಂದು ಫಲಿತಾಂಶ ಬರುತ್ತೆ. ಈಗ ಕಾಂಪ್ಲೆಕ್ಸ್ ಆಗಿದೆ. ಆದರೆ ಈ ಪಂಚ ರಾಜ್ಯಗಳ ಚುನಾವಣೆ ಬಹಳ ಮುಖ್ಯ ಅಂತ ನಾನು ನಂಬಿದೆ. ಇಡೀ ಭಾರತದ ರಾಜಕಾರಣದ ದೃಷ್ಟಿಯಿಂದ ಅದರ ಪರಿಣಾಮ ಕರ್ನಾಟಕದ ಮೇಲೆ ಕೂಡ ಆಗ್ಬೋದು. ನನಗೆ ಗೊತ್ತಿಲ್ಲ ಅದು ಹೇಗಾಗುತ್ತೆ. ಎಸ್ ಬ್ರಿಜೇಶ್, ಫಸ್ಟ್ ನೀವು ಏನು 11ನೇ ತಾರೀಕು ಏನು ಬರ್ತಾ ಇದೆ, ಭಾಳ ಡಿಫ್ರೆಂಟ್ ಆದ ವರದಿಗಳು ಬರ್ತಾ ಇದೆ, ವಿಶ್ಲೇಷಣೆಗಳು ಬರ್ತಾ ಇದೆ. ಹಿರಿಯ ಪತ್ರಕರ್ತರು ಯಾವುದೇ ರೀತಿ ರಾಜ್ದೀಪ್ ಅಂತವ್ರದ್ದು ಏನೋ ಒಂದು ವರದಿ ಕೊಟ್ಟಿದ್ದಾರೆ, ಇನ್ನೊಬ್ಬರು ಕೊಟ್ಟಿದ್ದಾರೆ. ಹೌ ಟು ಗೇಜ್ ಇಟ್. ಎಸ್ ಲಾಸ್ಟ್ ಸ್ಟೇಜ್ ನಾವು ಇದೀವಿ. ಬಟ್ರೆ ಇವಾಗ 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಆಮೇಲೆ ಸುಮಾರು ಇವಾಗ ನೀವು UP ತಗೊಂಡ್ರೆ ಸುಮಾರು 20 ಕೋಟಿ ಜನ ಅದರಲ್ಲಿ UPದಲ್ಲಿ ವಾಸಿ ಇರ್ತಾರೆ. ಸೊ ಇದು ಅತಿ ದೊಡ್ಡ ಚುನಾವಣೆ. ಇನ್ಫ್ಯಾಕ್ಟ್ UP ಇಸ್ ಬಿಗರ್ ದೆನ್ ಬ್ರೆಜಿಲ್ ಅಂತ ಒಂದು ಇಂಪಾರ್ಟೆಂಟ್ ಚುನಾವಣೆ ಇದು. UP, ಪಂಜಾಬ್, ಉತ್ತರಾಖಂಡ್ ಮತ್ತೆ ಮಣಿಪುರ್, ಗೋವಾ 5 ರಾಜ್ಯಗಳು. ಅಂದರೆ ನೀವು ಅಲ್ಟಿಮೇಟ್ಲಿ ನಾರ್ತ್ ಇಂಡಿಯಾ ಆಯಿತು, ನಾರ್ತ್ ಈಸ್ಟ್ ಇಂಡಿಯಾ ಆಯಿತು, ಮತ್ತು ಸ್ವಲ್ಪ ಮಟ್ಟಕ್ಕೆ ಸೌತ್ ಆಫ್ ಇಂಡಿಯಾದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಎಲೆಕ್ಷನ್. ಇದರಲ್ಲಿ ಯಾವ ಪಾರ್ಟಿ ಹೇಗೆ ಮಾಡುತ್ತೆ ಅನ್ನೋಂಥದ್ದು ಇವಾಗ ನೀವು ನೋಡಿ ಪದೇ ಪದೇ ಎಕ್ಸ್ಟ್ರಾರ್ಡಿನರಿ ಇಂಪ್ಯಾಕ್ಟ್ ಇರುತ್ತೆ ಈ ಚುನಾವಣೆಯಲ್ಲಿ. ಮತ್ತೆ ಡಿಸೈಡ್ ಆಗುತ್ತೆ ಯಾರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ. ನಾನು ಒಂದು ಮಾತ್ರ ಹೇಳಬಲ್ಲೆ, ನಾನು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಇದೆ. ವಿವೇಕ್ ರೆಡ್ಡಿ ಅಂತ ನೀವಿಬ್ಬರನ್ನು ಕೇಳ್ಬಿಟ್ಟು ನಾನು ಪ್ರೈಮ್ ನ್ಯೂಸ್ ಬೇಕು. ಎಸ್ ಬಿಜೆಪಿ ಬಗ್ಗೆ ಡಿಫ್ರೆಂಟ್, ಕೆಲವರು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು, ಕೆಲವು ವಿಶ್ಲೇಷಣೆಗಳಿವೆ. ಬಟ್ ಓವರ್ ಆಲ್ ನೀವು ಈ ಚುನಾವಣೆಯನ್ನು ಲೋಕಸಭೆ ಚುನಾವಣೆ ಹೋಲ್ಸಕ್ಕೆ ಸಾಧ್ಯ ಆಗಲ್ಲ ಆ ರಿಸಲ್ಟ್ಗೆ. ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ಒಬ್ಬ ಮತದಾರ ನೋಡುವ ದೃಷ್ಟಿ ಏನಿದೆ ಅದು ಬೇರೆ. ಸೊ ನೀವು ಅದು 2012ರ ವಿಧಾನಸಭಾ ಚುನಾವಣೆಗೆ ಹೋಲಿಸ್ಬೋದು. ವಿಧಾನಸಭೆ ಚುನಾವಣೆ ಮತದಾರ ಡಿಫ್ರೆಂಟ್ ಆಗಿ ಇಂಡಿಯಾದಲ್ಲಿ ವೋಟ್ ಮಾಡ್ತಾರೆ. ಸೊ ಈ ಚಾನ್ಸಸ್ ಒಂದು ಓವರ್ ಆಲ್ ನಾನು ಇಂಪ್ಯಾಕ್ಟ್ ಬಗ್ಗೆ ಮಾತಾಡ್ತಿದ್ದೆ. ಫಸ್ಟ್ ಉಳಿದಿದ್ದ 11ನೇ ತಾರೀಕು ನಾನು ಸ್ಥಳೀಯವಾಗಿ ಒಂದೊಂದು ರಾಜ್ಯದಲ್ಲಿ ಇರುವಂಥ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವೋಟ್ ಹಾಕ್ತಾರೆ. ಇಂಪ್ಯಾಕ್ಟ್ ಇಂಡಿಯಾದ ರಾಜಕಾರಣದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ರಾಜೇಶ್ ಕೂಡ ಬಹಳ ಒಳ್ಳೆದಾಗಿದ್ರು. ಐ ವಾಂಟ್ ಟು ನೋ ಯಾವ ಪರಿಣಾಮನೂ ಬೀರಲ್ಲ. ಆದರೆ ಒಂದು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಲೀಡರ್ ಆಗಿ ಎಮರ್ಜ್ ಆಗುತ್ತೆ. 3 ಔಟ್ ಆಫ್ 5 ಅಥವಾ 4 ಔಟ್ ಆಫ್ 5 ಖಂಡಿತವಾಗೂ ಸ್ಕೋರ್ ಮಾಡೋ ಒಂದು ಸಂಭವವಿದೆ. ಆಮೇಲೆ ಇನ್ನೊಂದು ಹೇಳಿದ್ರು ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಲ್ಲ ಅಂತ. ಅದು ಜನಗಳಿಗೆ ಬಿಟ್ಟಂತ ಒಂದು
ವಿವೇಚನೆ. ಆದರೆ ಅಲ್ಲ, ಒಂದಂತೂ ಈ ಹೇಳ್ತೀನಿ, ಈ ಒಂದಂತೂ ಚುನಾವಣೆಯಲ್ಲಿ ಹೇಳ್ತೀನಿ, ಗೊತ್ತಾಗುತ್ತೆ ಅಂತ ಹೇಳಿದೆ. ಬ್ರಿಜೇಶ್ ಕಾಳಪ್ಪ ಅವ್ರ ತೀರ್ಮಾನ ಅಲ್ಲ, ಅದು ಒಂದಂತೂ ಹೇಳ್ತೀನಿ, ಕಾಂಗ್ರೆಸ್ ಏನು ಎಕ್ಸ್ಪೆಕ್ಟ್ ಮಾಡಿದೆ ನರೇಂದ್ರ ಮೋದಿ ಅವ್ರ ಬಗ್ಗೆ, ಬಹುಶಃ ಅವರು ಆಡಳಿತ ಮಾಡಿದಂಥ 10 ವರ್ಷದ ಆಡಳಿತವನ್ನು ನೋಡಿದ್ರೆ ಇದು ಎಂತಹ ಉನ್ನತ ಸ್ಥಿತಿಗೆ ತಗೊಂಡೋಗಿದ್ದೀವಿ ಅಂತಂದ್ರೆ, ಈ ದೇಶದ ಬಗ್ಗೆ ಇರೋ ಒಂದು ಗಂಭೀರ್ಯತೆ, ದೇಶದ ಬಗ್ಗೆ ಇರೋ ಒಂದು ಚಿಂತನೆ, ದೇಶದ ಬಗ್ಗೆ ತರ್ತಾ ಇರೋ ಒಂದು ಬದಲಾವಣೆ, ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಅಂತಹ ಬದಲಾವಣೆಗಳನ್ನ ತಂದು ಬಹುಶಃ ಅಂತ ಗಟ್ಟಿ ಮನಸ್ಸಿನ ಒಂದು ನಿರ್ಧಾರ ಯಾರು ತಗೊಂಡಿರಲಿಲ್ಲ. ಅಲ್ಲ, ಇಂಥ ಕ್ರೂರಿತನದ ಒಂದು ಡಿಸಿಷನ್ ತಗೊಳ್ಳುವ ಗಟ್ಟಿ ಮನಸ್ಸು ಕ್ರೂರಿ ಅನಿಸ್ತಾ ಇದೆ ಈಗ. ಅಲ್ಲಲ್ಲ, ಡೆವಲಪ್ಮೆಂಟ್ ಇದೆಯಲ್ಲ, ಅದ್ರ ನೆರೇಟಿವ್ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್. ಜನ ತೀರ್ಮಾನ ತಗೋದು, ನೀವು ಯಾಕೆ ದೇಶ ಮೇಲೆ ಹೋಗಿದ್ದಕ್ಕೆ ಪೀಪಲ್ ವಿಲ್ ಡಿಸೈಡ್. ನೀವೇ ಈಗ ಮೊನ್ನೆ ಅಭಿವೃದ್ಧಿ ಅಂತ ಯಾವ್ದು ಅನ್ನೋದು ಇದೆಯಲ್ಲ, ದಿಸ್ ಇಸ್ ಅ ಬಿಗ್ಗರ್ ಕ್ವೆಶ್ಚನ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಡೆವಲಪ್ಮೆಂಟ್? ಯಾವ ಡೆವಲಪ್ಮೆಂಟ್ ಬೇಕು, ಯಾರು ಡೆವಲಪ್ಮೆಂಟ್ ಬೇಕು? ಕಾಳಧನದಲ್ಲಿ ಓಡಾಡ್ತಿದ್ದ ಹಣವನ್ನ ಸಂಗ್ರಹಿಸಿ, ಅಂಬಾನಿ ಅದಾನಿ ಅವರ ಡೆವಲಪ್ಮೆಂಟ್ ಬೇಕಾ, ಟಾಟಾ ಡೆವಲಪ್ಮೆಂಟ್ ಬೇಕಾ, ಯಾರು ಡೆವಲಪ್ಮೆಂಟ್ ಬೇಕು? ಇಂಡಿಯನ್ ಡೆವಲಪ್ಮೆಂಟ್ ಬೇಕಾ, ರೈತರ ಡೆವಲಪ್ಮೆಂಟ್ ಬೇಕಾ, ಕೇವಲ ಹಿಂದೂಗಳ ಡೆವಲಪ್ಮೆಂಟ್ ಬೇಕಾ? ಬ್ಲಾಕ್ ಮನಿನ ತಡೆಗಟ್ಟಿ, ಒಂದ್ ನಿಮಿಷ ಬಟ್ರೆ, ಬ್ಲಾಕ್ ಮನಿನ ತಡೆಗಟ್ಟಿ ಅದನ್ನ ಜನರಿಗೆ ಬ್ಲಾಕ್ ಮನಿನೂ ಇವತ್ತು ಒಳಗಡೆ ಹಾಕ್ಸಿದೆ. 99% ದುಡ್ಡು ವಾಪಸ್ ಆದ್ರಿಂದ ಇಂಥ ಹಣವನ್ನು ಸಂಗ್ರಹಿಸಿ ಜನರಿಗಾಗಿ ನಾವು ಅದನ್ನ ಮುಡಿಪಾಗಿಟ್ಟು ಇಡೋದು ಅದಕ್ಕಿಂತ ಒಳ್ಳೆಯ ಕೆಲಸ. ಈಗ ಅವರು ನವೆಂಬರ್ 8ನೇ ತಾರೀಕಿನ ಭಾಷಣದ ನಂತರದಲ್ಲಿ ನಮಗೆ ಇವತ್ತಿನವರೆಗೆ ಎಷ್ಟು ಬ್ಲ್ಯಾಕ್ ಮನಿ ಈಗ ಬಂದಿದೆ ಸರ್ಕಾರದ ವಶಕ್ಕೆ, ಅಂದ್ರೆ ಬ್ಯಾಂಕ್ಗಳ ವಶಕ್ಕೆ ಬಂದಿದೆ ಹೇಳೋದು ಲೆಕ್ಕನ ಇವತ್ತಿನವರೆಗೆ ಗೊತ್ತಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಬೇಕು ಅಂತ ಇಟ್ಕೊಂಡ್ರೆ ಭಾಸ್ಕರ್ ಅವರು, ನಮಗೆ ಅಲ್ಲ ನೋಡಿ, ರಿಟರ್ನ್ಸ್ ಫೈಲ್ ಆಗಬೇಕು, ಹಂತ ಇದೆ, ವಿವೇಕ್ ಅವರೇ ದಯಮಾಡಿ ಕೇಳಿ, ಇದು ನನ್ನ ಮಾತಲ್ಲ, ನಾನು ಟೀಕೆ ಮಾಡೋದಲ್ಲ. ಸ್ವತಃ ಪ್ರೈಮ್ ಮಿನಿಸ್ಟರ್ ಅವತ್ತು ಹೇಳಿದರು, ನನಗೆ 60 ದಿವಸದ ಕಾಲಾವಕಾಶ ಕೊಡಿ, 60 ದಿವಸಕ್ಕೆ ನಿಮ್ಮ ಕನಸಿನ ಭಾರತವನ್ನು ನಾನು ನಿಮ್ಮ ಕೈಗೆ ಕೊಡದೇ ಇದ್ರೆ ನೀವು ನನಗೆ ಏನು ಶಿಕ್ಷೆ ಬೇಕು ಅದನ್ನು ಕೊಡಿ ಅಂತ ಅಂದ್ರು. ಈಗ ಎಷ್ಟು ದಿವಸ ಆಯ್ತು? ಇದು ನನ್ನ ಮಾತಲ್ಲ, ಇದು ಪ್ರೈಮ್ ಮಿನಿಸ್ಟರ್ ನಾವು ಅವತ್ತು ನಂಬಿದ್ದೀವಿ ಅದನ್ನು. ಎರಡನೇದಾಗಿ ಇದು ಉತ್ತರ ಪ್ರದೇಶ ಸೇರಿದಾಗ 5 ರಾಜ್ಯಗಳ ಚುನಾವಣೆಯ ಪ್ರಸ್ತಾಪ ಎಷ್ಟಾಗುತ್ತೆ ಗೊತ್ತಿಲ್ಲ. ಇತ್ತೀಚೆಗೆ ಅಲ್ಲಿಯ ಒಬ್ಬರು ಪ್ರಮುಖ ನಾಯಕರು ಒಬ್ಬರು ಒಂದು ಮಾತಾಡ್ತಾ ಇದ್ದಿದ್ದನ್ನು ನಾನು ಎಲ್ಲೋ ಓದಿದೆ. ಅದನ್ನು ಅವ್ರೇನು ಹೇಳಿದರು, ನಾವು 73 ಜನವೋ 74 ಜನವೋ MP ಗಳಿದ್ದೇವೆ, ಆಯಿತಾ, ನಮಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಕನಿಷ್ಠ 3 MLAಗಳನ್ನು ಗೆಲ್ಲಿಸೋವಂಥ ಶಕ್ತಿ ಇಲ್ವೋ ಅನ್ನೋ ಮಾತನ್ನು ಅವ್ರು ಆಡಿದರು. 71 ಇರೋದಲ್ವಾ? ಇರಲಿ, 70 ಹೇಳೇ ತಿಳ್ಕೊಂಡು 70 ತಿಳ್ಕೊಂಡ್ರು ಕೂಡ ಅವರಿಗೆ 210 MLAಗಳು ಬರಬೇಕು ಅವರಿಗೆ ಆ ಲೆಕ್ಕದಲ್ಲಿ. ಆದರೆ ಒಂದು ನಾವು ಇಲ್ಲಿ ತಿಳ್ಕೊಬೇಕು, ಹೌದು ಬರಬೇಕು, 203 ಬಂದರೆ ಸಾಕು ಅಲ್ಲ, ಆದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಕಳೆದ ಚುನಾವಣೆಯಲ್ಲಿ ಅವರಿಗೆ 71 ಸೀಟ್ ಬಂತು ಅಂತಂದರೆ ಆ ಸರ್ಕಾರದ ಬಗ್ಗೆ ಇದ್ದ ಒಂದು ಅಸಮಾಧಾನ ಇತ್ತಲ್ಲ, ಇಲ್ಲ ಭಾಸ್ಕರ್ ಅವರು ಕಾಂಗ್ರೆಸ್ ಅಂಡ್ SP ಮೈತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಲ್ಲ, ನಾನು ಹೇಳಿ ನಾಳೆ ಚರ್ಚೆ ಮಾಡೋಣ ಬನ್ನಿ ಸರ್. 11ನೇ ತಾರೀಕು ಬನ್ನಿ, ವಿಲ್ ಡಿಸ್ಕಸ್. ಎಸ್, ಈ 5 ರಾಜ್ಯಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಬ್ವಿಯಸ್ಲಿ ಉತ್ತರ ಪ್ರದೇಶ್. ಬಟ್ ಉತ್ತರ ಪ್ರದೇಶ್ ಸಿಚುವೇಶನ್ ಇವತ್ತು ಎಷ್ಟು ವೊಲಟೈಲ್ ಆಗಿದೆ ಅಂತಂದ್ರೆ ಇಟ್ಸ್ ಇಂಪಾಸಿಬಲ್ ಟು ಪ್ರೆಡಿಕ್ಟ್. ಒಬ್ಬೊಬ್ಬರ ನಂತರ ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಿರೋದು. ಮೀಡಿಯಾ ಎಷ್ಟು ಮಿಸ್ಲೀಡ್ ಮಾಡಿದೆ ಅಂದರೆ, ಮಾಯಾವತಿಯ ಫೋರ್ಸ್ನ ಅವ್ರು ಕಂಪ್ಲೀಟ್ ಸೈಡ್ಗೆ ಇಟ್ಬಿಟ್ಟು ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ನಾಳೆ ಮಾಯಾವತಿ ಯಾವ ರೀತಿ ಎಮರ್ಜ್ ಆಗ್ಬೋದು ಅನ್ನೋ ಐಡಿಯಾನ ಅವರು ಯಾರಿಗೂ ಕೊಡೋಕ್ಕೆ ಹೋಗಿಲ್ಲ. ಅಲ್ಲಿ ವರ್ಕ್ ಆಗ್ತಿರೋ ಈ ವೇರಿಯಸ್ ಫ್ಯಾಕ್ಟರ್ಸ್ನ ನೋಡಿದ್ರೆ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಕ್ಲೋಸ್ ಟೈಟ್ ಕಾಂಪಿಟೇಷನ್. ಬಟ್ ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಅದು ಭಾರತದ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತೆ. ಯಾಕೆ ಪ್ರಿಯ ವೀಕ್ಷಕರೇ, ಏನು ಅಂತಂದ್ರೆ 11ನೇ ತಾರೀಕು ಗೊತ್ತಾಗುತ್ತೆ ಇಡೀ ಭಾರತದ ರಾಜಕಾರಣ ಸಾಗುವ ದಾರಿ ಎತ್ತ ಹೋಗುತ್ತೆ, ಯಾರ್ಯಾರು ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲಿ ಹಾರ್ತಾರೆ, ಎಲ್ಲಿ ಇಳಿತಾರೆ, ಎಲ್ಲ ಬಹುಮಟ್ಟಿಗೆ ನನಗನ್ನಿಸುವ ಹಾಗೆ 11ಕ್ಕೆ ಅದು ಡಿಸೈಡ್ ಆಗ್ಬೋದು ಅಂತ. ಸೊ ಭಾರತೀಯ ಜನತಾ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದರೆ ಭಾರತೀಯ ರಾಜಕಾರಣ ಒಂದು ರೀತಿ ಆಗುತ್ತೆ. ಏನಾದರೂ ಹೊಡೆಸ್ಕೊಂಡ್ರೆ ಭಾರತೀಯ ಜನತಾ ಪಕ್ಷದ ಒಳಗಡೆನೇ ಕೂಡ ಮೋದಿ ವಿರುದ್ಧವಾದ ಒಂದು ಅಲೆ ಆಗ್ಬೋದು, ಆ ವಿರೋಧಿ ಶಕ್ತಿಗಳು ಒಗ್ಗೂಡಿಸ್ಬೋದು. ಇಲ್ಲದೇ ಅವರು ಎಲ್ಲವನ್ನು ಮರೆತು
ಹರ ಹರ ಮೋದಿ ಅಂತ ಇರ್ಬೋದು, ಅದು ಏನು ಬೇಕಾದ್ರೂ ದಟ್ಸ್ ಐ ಲೀವ್ ಇಟ್ ಟು ದಮ್. ಅವ್ರು ಹರ ಹರ ಮೋದಿಯಲ್ಲಿ ಹರಿ ಹರಿ ಮೋದಿಯಲ್ಲಿ ಅವ್ರಿಗೆ ಬಿಟ್ಟಿದ್ದು. ಬಟ್ ಇದರ ಇಂಪ್ಯಾಕ್ಟ್ ಏನಿದೆ ಅದಿರುತ್ತೆ 11ನೇ ತಾರೀಕು ಅಂತ. ನಾನು ಈಗಲೇ ಹೇಳ್ಬಿಡ್ತೆ 11ನೇ ತಾರೀಕು ನಾವು ಕೂಡ ಬೆಳಗಿನಿಂದ ಸತತವಾಗಿ ಯು ಸಿ ದಟ್ ರಿಸಲ್ಟನ್ನು ತಮಗೆ ಕೊಡ್ತಾ ಗಣ್ಯರ ಜೊತೆ ಚರ್ಚೆ ಮಾಡ್ತೀನಿ ಅನ್ನೋದನ್ನು ನಾನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೆರಿಬೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತು 9 ಗಂಟೆಗೆ ಬರ್ತೀರಿ. ಅತಿಥಿಗಳ ಜೊತೆ ಗಣ್ಯರ ಜೊತೆ ಮಾತು ಕತೆ ಚರ್ಚೆ ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಬಾಯ್ ಆ್ಯಂಡ್ ಗುಡ್ ನೈಟ್.